ನಾನು ತೊಗೋತೀನಿ ಸಪ್ಲಿಮೆಂಟ್ರಿ ಅಂತ ಎಲ್ಲ ಹೇಳಬೇಕು ವಿತ್ತೀಯ ಕಾರ್ಯಕಲಾಪಗಳು 2020-21ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತು ಮೇಲೆ ಚರ್ಚೆ. ಮಾನ್ಯ ಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, 2020-21ನೇ ಸಾಲಿನ 2ನೇ ಕಂತಿನ ಪೂರಕ ಅಂದಾಜುಗಳಲ್ಲಿ 3,320.40 ಕೋಟಿಗಳನ್ನು ಒದಗಿಸಲಾಗಿದೆ. ಭಾರತದ ಸಂವಿಧಾನದ ಅನುಚ್ಛೇದ 205(1)(a) ಅನ್ವಯ 3,320.40 ಕೋಟಿಗಳ ಪೂರಕ ಅಂದಾಜುಗಳನ್ನ 2ನೇ ಕಂತಿನ ಅನುಮೋದನೆಗೆ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸ್ತಾ ಇದ್ದೇನೆ. 2020-21ನೇ ಸಾಲಿನಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಸಲುವಾಗಿ ಲಾಕ್ಡೌನ್ ಜಾರಿಗೊಳಿಸಿದ್ದರಿಂದಾಗಿ ರಾಜ್ಯದ ರಾಜಸ್ವ ನಿರೀಕ್ಷಿತ ಮಟ್ಟದಲ್ಲಿ ಸಂಗ್ರಹಣೆ ಆಗಿರೋದಿಲ್ಲ. ಆದ್ದರಿಂದ 2020-21ನೇ ಸಾಲಿನ ಆಯವ್ಯಯದಲ್ಲಿ ಸಾಕಷ್ಟು ಉಳಿತಾಯವನ್ನು ಮಾಡಬೇಕಾಯಿತು. ಆದಾಗ್ಯೂ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪರೀಕ್ಷಾ ಕಿಟ್ ಮತ್ತು ಔಷಧಿಗಳನ್ನು ಖರೀದಿಸೋದಕ್ಕೋಸ್ಕರ 205.40 ಕೋಟಿ, ಕೈಗಾರಿಕಾ ಘಟಕಗಳಿಗೆ ಮೌಲ್ಯಾಧಾರಿತ ತೆರಿಗೆ ಪಾವತಿಸಲು ಸಾಲವಾಗಿ 350 ಕೋಟಿ ಮತ್ತು ಲಾಕ್ಡೌನ್ನಿಂದ ನಷ್ಟದಲ್ಲಿದ್ದ BMTC ಮತ್ತು KSRTC ನೌಕರರಿಗೆ ವೇತನಕ್ಕಾಗಿ 168.75 ಕೋಟಿ ಒದಗಿಸಲಾಗಿದೆ. ಅಲ್ಲದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಹೆಚ್ಚುವರಿ 5 kg ಅಕ್ಕಿ ನೀಡಲು 711.62 ಕೋಟಿ ಒದಗಿಸಲಾಗಿದೆ. ಇದರಲ್ಲಿ ಭಾಗಶಃ ಕೇಂದ್ರದಿಂದ ಮರುಪಾವತಿ ಆಗುತ್ತೆ ಮತ್ತು ವಿವಿಧ ಮೆಡಿಕಲ್ ಕಾಲೇಜ್ ಮತ್ತು ಸಂಸ್ಥೆಗಳಿಗೆ AICTE ವೇತನ ಪಾವತಿಸಲು 108.77 ಕೋಟಿ ಒದಗಿಸಲಾಗಿದೆ. ಆದ್ದರಿಂದ ಪೂರಕ ಅಂದಾಜುಗಳಲ್ಲಿ ಒಟ್ಟು 3,320.40 ಕೋಟಿಗಳ ಮೊತ್ತವನ್ನು ಒದಗಿಸುವಾಗಿ ಬಂದಿರುತ್ತೆ. ಕಳೆದ 5 ವರ್ಷಗಳಲ್ಲಿ ಆಯವ್ಯಯದಲ್ಲಿ ಒದಗಿಸಿರುವ ಮೊತ್ತಕ್ಕೆ ಮತ್ತು ಪೂರಕ ಅಂದಾಜುಗಳು ಒದಗಿಸಿರುವ ಮೊತ್ತಕ್ಕೆ ಶೇಕಡಾವಾರು ಹೋಲಿಕೆ ಈ ಕೆಳಕಂಡಂತಿದೆ. 2015-16 1,47,964 ಆಯವ್ಯಯ ಗಾತ್ರ. ಪೂರಕ ಇದು 1, 2, 3 10,729 ಅಂದರೆ ಶೇಕಡ 7.25% ಆಯಿತು. 16-17ರಲ್ಲಿ 1,72,097 ಕೋಟಿ, 13,955 ಕೋಟಿ ಮತ್ತು 8.10%. 2017-18ರಲ್ಲಿ 1,94,917, 14,562, 7.47%. 2018-19 2,24,110 ಕೋಟಿ, 21,561 ಪೂರಕ ಅಂದಾಜು ಮತ್ತು 9.62%. 2019-20ರಲ್ಲಿ 2,40,745 ಕೋಟಿ, ಪೂರಕ ಅಂದಾಜು 23,058, ಶೇಕಡ 9.58%. 2020-21ನೇ ಸಾಲಿನ ಆಯವ್ಯಯ ಗಾತ್ರ 2,44,733 ಕೋಟಿಗಳಲ್ಲಿ ಪೂರಕ ಅಂದಾಜುಗಳು 1 ಮತ್ತು 2ನೇ ಕಂತಿನಲ್ಲಿ ಒದಗಿಸಿದ ಒಟ್ಟು ಮೊತ್ತ 7,125 ಕೋಟಿಗಳಾಗಿದ್ದು ಅದು ಶೇಕಡ 2.99 ಆಗುತ್ತೆ. ಈ ಮೊತ್ತವನ್ನು 2020-21ನೇ ಆಯವ್ಯಯದಲ್ಲಿ ವೆಚ್ಚಗಳನ್ನು ಮರು ಆದ್ಯತೆಗೊಳಿಸುವ ಹಾಗೂ ಉಳಿತಾಯಗಳ ಮೂಲಕ ಭರಿಸಲಾಗುವುದು. ಕರ್ನಾಟಕ ಸಾದಿಲ್ವಾರ್ ನಿಧಿ ಅಧಿನಿಯಮ 1957 ಹಾಗೂ ಅದರಡಿಯಲ್ಲಿನ ನಿಯಮಗಳ ಪ್ರಕಾರ ಸಾದಿಲ್ವಾರ್ ನಿಧಿಯಿಂದ ಬಿಡುಗಡೆ ಮಾಡಿದ್ದ ಹಣವನ್ನು ಬಿಡುಗಡೆ ಮಾಡಿದ ನಂತರ ಮೊದಲು ಬರುವ ಅಧಿವೇಶನದಲ್ಲಿ ಮಂಡಿಸಬೇಕಾಗುತ್ತೆ. 2020-21ನೇ ಸಾಲಿನಲ್ಲಿ ಸಾದಿಲ್ವಾರ್ ನಿಧಿಯಿಂದ ಒಟ್ಟು 136.11 ಕೋಟಿಗಳನ್ನು ಒದಗಿಸಲಾಗಿದ್ದು ಈ ಮೊತ್ತಕ್ಕೆ ಶಾಸನಾಂಗವು ಅನುಮೋದನೆ ಮಾಡಬೇಕಾಗಿದೆ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಪೂರಕ ಅಥವಾ ಹೆಚ್ಚಿನ ವೆಚ್ಚದ ಅವಶ್ಯಕತೆ ಉಂಟಾಗಿದ್ದರೆ ಅಂದಾಜು ಮಾಡಿದ ವೆಚ್ಚದ ಮೌಲ್ಯವನ್ನು ತೋರಿಸುವ ಮತ್ತೊಂದು ವಿವರಣೆಯನ್ನು ರಾಜ್ಯ ವಿಧಾನಮಂಡಲದ ಮುಂದೆ ಸಂವಿಧಾನದ ಅನುಚ್ಛೇದ 205(1)(a) ಅನ್ವಯ ಮಂಡಿಸಬೇಕಾಗುತ್ತೆ. ಅದರಂತೆ ಪೂರಕ ಅಂದಾಜುಗಳು ಒಟ್ಟು ಮೊತ್ತ 3,320.40 ಕೋಟಿಗಳನ್ನು ಮಂಡಿಸಲಾಗ್ತಿದೆ. ಇದರಲ್ಲಿ ರಾಜಸ್ವ ಖಾತೆಯಲ್ಲಿ
1,110.12 ಕೋಟಿಗಳು ಮತ್ತು ಬಂಡವಾಳ ಖಾತೆಯಲ್ಲಿ 2,210.28 ಕೋಟಿಗಳು ಆಗಿದೆ. ಪೂರಕ ಅಂದಾಜುಗಳನ್ನ ಒದಗಿಸಿರುವ ಒಟ್ಟು ಮೊತ್ತ 3,320.40 ಕೋಟಿಗಳಲ್ಲಿ 291.57 ಕೋಟಿಗಳು ಪ್ರಭುತ್ವ ವೆಚ್ಚ ಮತ್ತು 3,028.83 ಕೋಟಿಗಳು ಪುರಸ್ಕೃತ ವೆಚ್ಚ ಸೇರುತ್ತೆ. ಸಂಚಿತ ನಿಧಿಯಿಂದ ಹೊರಹೋಗುವ ನಿವ್ವಳ ಮೊತ್ತ 3,320.40 ಕೋಟಿಗಳಲ್ಲಿ ಇದರಲ್ಲಿ 346.22 ಕೋಟಿಗಳು ಕೇಂದ್ರ ಸಹಾಯಕಕ್ಕೆ ಸಂಬಂಧಿಸಿವೆ. ಇದರಲ್ಲಿ ಸಾದಿಲ್ವಾರ್ ನಿಧಿಯಿಂದ ಬಿಡುಗಡೆ ಮಾಡಿದ ಮೊತ್ತ 136.11 ಕೋಟಿ, ಮರುಭರಣ ಮಾಡಬೇಕಾಗಿರುವಂಥ ಹೊರಹೋಗುವ ನಿವ್ವಳ ನಗದು ಮೊತ್ತ 2,974.18 ಕೋಟಿಗಳಾಗಿದೆ. ನಿವ್ವಳ ನಗದ ಹೊರ ಹರಿವು 2,974.18 ಕೋಟಿಗಳಲ್ಲಿ 345.43 ಕೋಟಿಗಳು ನಬಾರ್ಡ್ ಮತ್ತು ಕೇಂದ್ರ ಸರ್ಕಾರದ ಮರುಪಾವತಿಯಾಗುವುದು. ಉಳಿದಂತೆ ವೆಚ್ಚದ ಸೂಕ್ತ ಪರಿಷ್ಕೃತ ಆದ್ಯತೆಯ ಆಧಾರದ ಮೇಲೆ ಭರಿಸಲಾಗುತ್ತೆ. ಈ ಕೆಳಗಿನ ಪ್ರಮುಖ ಯೋಜನೆಗಳಿಗೆ ಹಣವನ್ನು ಒದಗಿಸುವ ಅವಶ್ಯಕತೆ ಇದೆ. ಈ ಮೊತ್ತವನ್ನು ಪೂರಕ ಅಂದಾಜು ಸೇರಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಪಡಿತರ ವಿತರಣೆ ರಿಯಾಯಿತಿ 711.62 ಕೋಟಿ. ಕೈಗಾರಿಕಾ ಘಟಕಗಳಿಗೆ ಮೌಲ್ಯಾಧಾರಿತ ತೆರಿಗೆ ಪಾವತಿಸುವ ಸಾಲ 350 ಕೋಟಿ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತಕ್ಕೆ 250 ಕೋಟಿ. ಕೋವಿಡ್-19 ರೋಗ ನಿಯಂತ್ರಣಕ್ಕಾಗಿ ಔಷಧಿ, ಪರೀಕ್ಷಾ ಕಿಟ್ ಹಾಗೂ ಯಂತ್ರೋಪಕರಣಗಳ ಖರೀದಿಗಾಗಿ 205.40 ಕೋಟಿ. BMTC ಹಾಗೂ ಇತರೆ ಸಾರಿಗೆ ಸಂಸ್ಥೆ ನೌಕರರಿಗೆ ವೇತನಕ್ಕೋಸ್ಕರ 168.75 ಕೋಟಿ. ಆಶ್ರಯ ಸಾಲ ಮತ್ತು ಬಡ್ಡಿ ಮರುಪಾವತಿಗೆ 155.06 ಕೋಟಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ಗೆ 150.10 ಕೋಟಿ. ಕೃಷ್ಣಾ ಮಲ್ದಂಡ ಯೋಜನೆಗೆ AABB 109.49 ಕೋಟಿ. ಧಾರ್ಮಿಕ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೂ ವಸತಿ ವ್ಯವಸ್ಥೆ ತಿರುಮಲ ಇದಕ್ಕೋಸ್ಕರ 100 ಕೋಟಿ. ಚಿಕ್ಕಮಗಳೂರು, ಹಾವೇರಿ ಮತ್ತು ಯಾದಗಿರಿ ಜಿಲ್ಲಾ ರೆಫರಲ್ ಆಸ್ಪತ್ರೆ ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ 100 ಕೋಟಿ. ರಾಜ್ಯ ವಿಮಾ ಸೇವೆಗಳು ವೈದ್ಯಕೀಯ ಸೇವೆಗಳಿಗೆ 95.43 ಕೋಟಿ. ವಿಪತ್ತು ಪರಿಹಾರ ಕಾರ್ಯಾಚರಣೆಗಾಗಿ 74.19 ಕೋಟಿ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ 72.54 ಕೋಟಿ. ಅರಣ್ಯೀಕರಣ ಪರಿಹಾರ ಕಾರ್ಯಕ್ರಮ 67.09 ಕೋಟಿ. ಒಟ್ಟು 2,610.67 ಕೋಟಿ. ಇನ್ನಿತರ ಉದ್ದೇಶಕ್ಕಾಗಿ 709.73 ಕೋಟಿ. ಒಟ್ಟು ಪೂರಕ ಅಂದಾಜುಗಳ ಮೊತ್ತ 3,320.40 ಕೋಟಿ. ಪ್ರಮುಖವಾಗಿ 2020-21ನೇ ಸಾಲಿನ ಪೂರಕ ಅಂದಾಜುಗಳು ಎರಡನೇ ಕಂತಿನಲ್ಲಿ ಕೋವಿಡ್-19ಗೆ ಸಂಬಂಧಿಸಿದ ಕೆಳಕಂಡ ಪೂರಕ ಅಂದಾಜು ಒದಗಿಸಲಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಂತ್ರೋಪಕರಣ, ಪರೀಕ್ಷಾ ಕಿಟ್ ಮತ್ತು ಔಷಧಿ ಖರೀದಿಸುವುದಕ್ಕೆ 250.40 ಕೋಟಿ ಮತ್ತು ಕೋವಿಡ್ ರಿಸ್ಕ್ ಭತ್ಯಕ್ಕಾಗಿ 52 ಕೋಟಿ ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಹೆಚ್ಚುವರಿ 5 kg ಅಕ್ಕಿ ನೀಡೋದಕ್ಕೋಸ್ಕರ 711.62 ಕೋಟಿ ಒದಗಿಸಲಾಗಿದೆ. ಇದರಲ್ಲಿ ಭಾಗಶಃ ಕೇಂದ್ರದಿಂದ ಮರುಪಾವತಿ ಆಗುತ್ತದೆ. 2020-21ನೇ ಸಾಲಿನಲ್ಲಿ ಕೋವಿಡ್-19 ಸಂಬಂಧ ಲಾಕ್ಡೌನ್ ಆಗಿದ್ದರಿಂದಾಗಿ ನಷ್ಟ ಅನುಭವಿಸಿದ BMTC ಹಾಗೂ KSRTC ನೌಕರ ವೇತನಕ್ಕಾಗಿ 168.75 ಕೋಟಿ ಒದಗಿಸಲಾಗಿದೆ. ಭಾರತದ ಸಂವಿಧಾನದ 205(1) ಅನುಚ್ಛೇದದ ಪ್ರಕಾರ ಪೂರಕ ಅಂದಾಜುಗಳನ್ನು ರಾಜ್ಯಪಾಲರು ಅನುಮೋದನೆ ಮಾಡಿದ ವಿಧಾನಸಭೆ ಮುಂದೆ ಮಂಡಿಸಬೇಕಾಗುತ್ತದೆ. ಇದರನ್ವಯ 2020-21ನೇ ಪೂರಕ ಅಂದಾಜುಗಳ ಎರಡನೇ ಕಂತನ್ನು ವಿಧಾನಸಭೆ ಮುಂದೆ ಅನುಮೋದನೆಗೆ ಮಂಡಿಸಲಾಗ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಆದಮೇಲೆ ತಾವೇನಾರು ಯಾರಾದರೂ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಪೂರಕ ಅಂದಾಜುಗಳ ಎರಡನೇ ಕಂತನ್ನು ಮಂಡಿಸಿದ್ದಾರೆ. ಮೊದಲನೇ ಕಂತು ಕೂಡ ಸುಮಾರು 4,008 ಕೋಟಿ ರೂಪಾಯಿಗಳಿಗೆ ಮಂಡಿಸಿದರು. ಈ ಸಾರಿ 3,320 ಕೋಟಿ 40 ಲಕ್ಷ ರೂಪಾಯಿಗಳಿಗೆ ಮಂಡಿಸಿದ್ದಾರೆ. ಇದರಲ್ಲಿ ಎರಡು ಪೂರಕ ಅಂದಾಜುಗಳಿಂದ ಈ ಆರ್ಥಿಕ ವರ್ಷಕ್ಕೆ 6,312 ಕೋಟಿ ರೂಪಾಯಿಗಳು
6,312 ಕೋಟಿ ರೂಪಾಯಿಗಳು ಕ್ಯಾಶ್ ಔಟ್ಗೋಯಿಂಗ್ ಫ್ರಮ್ ದಿ ಟ್ರೆಜರಿ. ಈ ವರ್ಷ ತೆರಿಗೆಗಳು ಕೂಡ ಸರಿಯಾಗಿ ವಸೂಲಾಗಿಲ್ಲ. ಕಳೆದ ವರ್ಷಕ್ಕಿಂತ ಈ ವರ್ಷ ಬಹಳಷ್ಟು ತೆರಿಗೆಗಳು ಕಡಿಮೆಯಾಗಿದ್ದಾವೆ. ಇದನ್ನ ಸಾಮಾನ್ಯವಾಗಿ ಪೂರಕ ಅಂದಾಜುಗಳು ಯಾವಾಗ ಬರ್ತದೆ? ಹೊಸ ವಿಷಯಗಳು, ಹೊಸ ಸರ್ವಿಸಸ್ಗಳು ಬಂದಾಗ, ನ್ಯೂ ಸರ್ವಿಸಸ್ ಬಂದಾಗ, ಮತ್ತು ಒಂದು ಇಲಾಖೆಗೆ ನಾವು ಕೊಟ್ಟಿರ್ತಕ್ಕಂಥ ಅನುದಾನ ಸಾಲದೆ ಹೋದಾಗ, ಅನ್ಫೋರ್ಶೀನ್ ಅಂದರೆ ಅದೇ ನ್ಯೂ ಸರ್ವಿಸ್ ಮಾಡೋದು. ಅನ್ಫೋರ್ಶೀನ್ ಅಂತಂದರೆ ಇಲ್ಲಿ ಸೀನ್ ಆಗಿರವೇ ಇದ್ದಾವೆ, ಅನ್ಫೋರ್ಶೀನ್ ಅಲ್ಲ, ಗೊತ್ತಿರವೇ ಇದ್ದಾವೆ. ಸರ್, ಇಷ್ಟು ದುಡ್ಡು ಹೆಂಗೆ ನೀವು ಇದನ್ನು ಭರಿಸ್ತೀರಿ? ಯಾವ ಬಾಬ್ಗಳಲ್ಲಿ ಕಡಿಮೆ ಮಾಡ್ತೀರಿ? ಹೇಗೆ ಹೊಂದಾಣಿಕೆ ಮಾಡ್ತೀರಿ? ಇನ್ನೂ ಒಂದು ಕಂತು ಬರ್ತದೆ, ಇನ್ನೂ ಒಂದು ಕಂತು ಬರ್ಬೋದು, ಅಥವಾ 2 ಕಂತು ಬರ್ತಾವೋ ಗೊತ್ತಿಲ್ಲ ನನಗೆ. ಈ ವರ್ಷಕ್ಕೆ ಇನ್ನೂ ಒಂದು ಕಂತು ಬರ್ಬೋದು, ಅಥವಾ 2 ಕಂತುಗಳು ಬಂದರೂ ಬರ್ಬೋದು. ಇಷ್ಟು ದುಡ್ಡನ್ನು ಹೇಗೆ ನೀವು ಮಾಡೋದು? ತೆರಿಗೆನೂ ಸರಿಯಾಗಿ ವಸೂಲಾಗ್ತಾ ಇಲ್ಲ, GSTನಲ್ಲೂ ನಿರೀಕ್ಷಿಸಿದಷ್ಟು ದುಡ್ಡು ಬರ್ತಾ ಇಲ್ಲ. ಯಾವ ಮೂಲದಿಂದ ಕ್ರೋಢೀಕರಣ ಮಾಡ್ತೀರಿ? ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ಹೆಚ್ಚಾಗಿ ಇಲ್ಲಿ ಅಭಿವೃದ್ಧಿಗೆ ಹೋಗ್ತಕ್ಕಂಥದ್ದು ಭಾಳ ಕಡಿಮೆ. ಜಾಸ್ತಿ ಹಣ ನಿಮಗೆ 2,838 ಕೋಟಿ ಕ್ಯಾಶ್ ಔಟ್ಗೋಯಿಂಗ್. ಅದರಲ್ಲಿ ಹೆಚ್ಚಾಗಿ ಸಂಬಳ, ಸಾರಿಗೆಗಳು ಇವಕ್ಕೇನೆ ಹೋಗ್ತಾ ಇದ್ದಾವೆ. ಈ ಬಜೆಟ್ ತಯಾರು ಮಾಡುವಾಗ ಒಂದು ವರ್ಷಕ್ಕೆ ಎಷ್ಟು ಸಂಬಳ ಬರ್ತದೆ ಅಂತ ಗೊತ್ತಿರಬೇಕಲ್ಲ. ನಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ಗಳಿದ್ದಾರೆ, ಎಷ್ಟು ಜನ ಸಂಬಳ ಕೊಡಬೇಕು, ಅವ್ರಿಗೆ ಎಷ್ಟು ಖರ್ಚಾಗುತ್ತೆ, ವರ್ಷಕ್ಕೆ ಎಷ್ಟಾಗುತ್ತೆ, ಮತ್ತು ಪ್ರತಿ ಕಂತಿನಲ್ಲೂ ಕೂಡ ಸಂಬಳ ಸಾರಿಗೆಗಳಿಗೆ ಅಂತಂದರೆ ಅದೇನದು ಬಜೆಟ್ ತಯಾರಿಕೆನಾ ಅಲ್ಲ ಏನದು? ಇವರಿಗೆ ಕರೆಕ್ಟಾಗಿ ಪೆನ್ಷನ್ನು, ಸ್ಯಾಲ್ರಿ ಇವಕ್ಕೆ ನಾನು ನೋಡಿದೆ. ಈಗ ಯಡಿಯೂರಪ್ಪನವ್ರು ಹೇಳಿದ್ರು ಮೊನ್ನೆ, ಆ ಪೆನ್ಷನ್ಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ, ಸ್ಕಾಲರ್ಶಿಪ್ಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ. ಅವ್ಯಾವು ಕಾಣಿಸೋದಿಲ್ಲ ಇಲ್ಲಿ ಸಪ್ಲಿಮೆಂಟ್ರಿನಲ್ಲಿ ಕೊಡೋಕ್ಕೆ. ನೀವು ಎಲ್ಲಿಂದ ಕೊಡ್ತೀರಿ? ಯಾಕಂದ್ರೆ ಅದನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಸ್ಕಾಲರ್ಶಿಪ್ಗಳೆಲ್ಲ ನಿಂತೋಗಿದ್ದಾವೆ, ಓಲ್ಡ್ ಏಜ್ ಪೆನ್ಷನ್ ನಿಂತೋಗಿದೆ, ವಿಧವಾ ವೇತನ ನಿಂತೋಗಿದೆ. ನವೆಂಬರ್ ಕೊನೆವರೆಗೆ ಎಲ್ಲ ಪೆನ್ಷನ್ಗಳನ್ನು ಪೇಮೆಂಟ್ ಮಾಡಿದ್ದೇವೆ. ನವೆಂಬರ್ ಕೊನೆವರೆಗೆ ವೃದ್ಧಾಪೇತನ, ಇವತ್ತಿನವರೆಗೆ ಹೋಗಿಲ್ಲ, ಇವತ್ತಿನವರೆಗೆ ಯಾರಿಗೂ ಸಿಕ್ಕಿಲ್ಲ. ನೋ, ಇಂಪಾಸಿಬಲ್. ಯಾವುದೇ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ತಿಳ್ಕೊಳ್ಳಿ. ನವೆಂಬರ್ ಕೊನೆವರೆಗೆ ನಾವೇನು ಪೇಮೆಂಟ್ ಮಾಡಬೇಕು ಮಾಡಿದ್ದೇವೆ. ಯಾವುದು ಸ್ವಲ್ಪ ಲೆಕ್ಕಾಚಾರಗಳಲ್ಲಿ ವ್ಯತ್ಯಾಸ ಆಗಿ ಅವ್ರ ಹೆಸರುಗಳಲ್ಲಿ ಲೆಕ್ಕಾಚಾರದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತದೆ? ಮುಖ್ಯಮಂತ್ರಿ ಲೆಕ್ಕಾಚಾರದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ಬಿಡ್ತದೆ? ಟೋಟಲ್ ಪೆನ್ಷನ್ ಕೊಡಕ್ಕೆ ಲೆಕ್ಕಾಚಾರದಲ್ಲಿ ಟೋಟಲ್ ಎಷ್ಟು? 40. ಸರ್ ನಾನು ಹೇಳ್ತೀನಿ, ಅವ್ರ ಪರವಾಗಿ ನೀವು ಹೇಳೋದ? ಅವ್ರ ಪರವಾಗಿಲ್ಲ ಸರ್. ಪೆನ್ಷನ್ ನನಗೆ ಕಂದಾಯ ಇಲಾಖೆ ಹ್ಯಾಂಡ್ಲ್ ಮಾಡ್ತಾರೆ, ಹೇಳ್ತಾರೆ. ನಾನೇ ಬೇಕಾದ್ರೆ ಹೇಳ್ತೀನಿ, ಅವ್ರು ಬೇಕಾದ್ರೆ ಹೇಳ್ತಾರೆ, ಏನು ತೊಂದರೆ? ನೀವೇ ಹೇಳಿ. ನೀವು ಹೇಳಿದ್ರೆ ಮುದ್ರೆ ಬೀಳೋದು. ಒಟ್ಟು ಎಷ್ಟು ಲಕ್ಷ ಜನ? ನಾನೇ ಹೇಳ್ತೀನಿ ಬಿಡಿ ಸರ್. ಒಂದು ನಿಮಿಷ ಅಶೋಕ್.
ಟು 69 ಲಕ್ಷ ಜನರಿಗೆ ನಾವು ಇದೆಲ್ಲ ಪೆನ್ಷನ್ಗಳು ಕೊಡಬೇಕು. ಟೋಟಲ್ 69 ಲ್ಯಾಕ್ಸ್ ಬೆನಿಫಿಷರೀಸ್ ಕೊಡಬೇಕು. ಅಕ್ಟೋಬರ್ವರೆಗೆ 67.05 ಲಕ್ಷ ಜನರಿಗೆ ಪೇಮೆಂಟ್ ಆಗಿದೆ. 67 ಲಕ್ಷ ಜನರಿಗೆ. ಉಳಿದಂಥದ್ದು ಆಧಾರ್ ಇದರ ಜೋಡಣೆ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ, ಸರಿ ಮಾಡಿಬಿಟ್ಟು ಕೊಡ್ತೇವೆ. ಆದ್ದರಿಂದ ಇವತ್ತೇನು ಒಂದು ಅಭಿಪ್ರಾಯ ಇದೆ, ಓಲ್ಡ್ ಏಜ್ ಪೆನ್ಷನ್ ಪೇಮೆಂಟ್ ಆಗಿಲ್ಲ ಅನ್ನೋದು ಸರಿಯಲ್ಲ. ಅಕ್ಟೋಬರ್ ಕೊನೆವರೆಗೆ ಸಂಪೂರ್ಣ ಪೇಮೆಂಟ್ ಆಗಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷ ಒಂದು ನಿಮಿಷ. ಈ ಹಾಸ್ಟೆಲ್ ಅಡುಗೆ ಸಹಾಯಕರಿಗೆ ಮತ್ತು ಹಾಸ್ಟೆಲಲ್ಲಿ ಬಿಸಿ ಊಟ ಅಡುಗೆ ಮಾಡೋರಿಗೆ ಇದುವರೆಗೂ ಸಂಬಳ ಕೊಟ್ಟಿಲ್ಲ. ಆಮೇಲೆ ಮಾತಾಡಪ್ಪ. ಪೆನ್ಷನ್ ಬಗ್ಗೆ ರಾಜೇಗೌಡರು ಅದು ಬೇರೆ ವಿಷಯ ಅದು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ರೀತಿ ನಾನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ, ಇಡೀ ರಾಜ್ಯದಲ್ಲಿ ಇವತ್ತು ಪೆನ್ಷನ್ ಕೊಡುವಂಥದ್ದನ್ನ ಆಧಾರ್ ಲಿಂಕ್ ಮಾಡ್ತಾ ಇದ್ದೀರಿ. ಈ ಬ್ರೋಕರ್ಗಳು ಏನಿದ್ರು ಪ್ರತಿ ತಾಲೂಕು ಆಫೀಸಲ್ಲೂ ಸುಮಾರು ಬ್ರೋಕರ್ಗಳು ಒಂದೊಂದು 10 ಜನ 20 ಜನದ್ದು ಪೆನ್ಷನ್ಗಳನ್ನ ಅವರೇ ಇಟ್ಕೊಂಬಿಡೋರು. ಪ್ರತಿ ತಿಂಗಳು ಅವರೇ ಡ್ರಾ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಾವು ಪೋಸ್ಟ್ ಆಫೀಸ್ ಮುಖಾಂತರನೂ ಕೊಡ್ತಾಯಿದ್ರಿ. 50% ಮೇಲೆ ಪೋಸ್ಟ್ ಆಫೀಸ್ ಮುಖಾಂತರ ಕೊಡ್ತಾಯಿದ್ರಿ. ಈ ಪೋಸ್ಟ್ ಮ್ಯಾನ್ಗಳು 2 ತಿಂಗಳು 3 ತಿಂಗಳಾದರೂ ತೊಗೊಂಡೋಗಿ ಕೊಡ್ತಾ ಇರಲಿಲ್ಲ. ಈ ಆಧಾರ್ ಲಿಂಕ್ ಯಾಕೆ ಮಾಡ್ತಾ ಇದ್ದೀರಿ ಅಂದರೆ, ಬೋಗಸ್ ಕಾರ್ಡ್ಗಳನ್ನು ಕಂಡುಹಿಡಿಯೋಕ್ಕೋಸ್ಕರ ಸುಮಾರು 3 ರಿಂದ 4 ಲಕ್ಷ ಬೋಗಸ್ ಕಾರ್ಡ್ಗಳು ಇದ್ವು. ಈಗ ಆಧಾರ್ ಲಿಂಕ್ಗೆ ಕಳೆದ 6 ತಿಂಗಳಿಂದ ನಾವು ಪ್ರಯತ್ನ ಮಾಡಿ ಆಧಾರ್ ಲಿಂಕ್ ಮಾಡ್ತಾ ಇದ್ರಿ. ಇನ್ನು ಮುಂದೆ ರಾಜ್ಯದಲ್ಲಿ ಒಂದೂ ಕೂಡ ಬೋಗಸ್ ಪೆನ್ಷನ್ ಇರಲ್ಲ. ಇನ್ನು ಮುಂದೆ ನಾವು ಅರ್ಜಿ ತಗೊಳ್ಕೊಂಡೆ, ಯಾವ ಜನಗಳಿಂದ ಅರ್ಜಿ ತಗೊಂಡೆ ಆಧಾರಲ್ಲಿ ಅವ್ರಿಗೆ ವಯಸ್ಸನ್ನು ನೋಡ್ಬಿಟ್ಟು ಅವ್ರ ಮನೆಗೆ ಲೆಟ್ರ್ ಕಳಿಸ್ಬಿಡ್ತೀನಿ, ನೀವು ಪೆನ್ಷನ್ಗೆ ಅರ್ಹರಿದ್ದೀರಾ ಬನ್ನಿ ತಗೊಳ್ಳಿ ಅಂತೇಳಿ. ಆ ಥರದ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೀರಿ. ಯಾವ ಹಣ ಸುಮಾರು 400 ರಿಂದ 500 ಕೋಟಿ ಹಣ ಪ್ರತಿ ವರ್ಷ ಈ ಥರ ಬೋಗಸ್ ಆಗಿ ಇವ್ರಿಗೆ ತೊಗೊಂಡೋಗೋರು. ಮತ್ತು ಸತ್ತೋರ ಅಕೌಂಟ್ಗೆ ಓತಾನೇ ಇರೋದು. ಕೆಲವು ಬ್ಯಾಂಕಲ್ಲಿ 12,000 ಒಂದೊಂದು ಬ್ಯಾಂಕಲ್ಲಿ ಸತ್ತೋರಿಗೆ ಹಂಗೆ ಇದೆ, ಅದನ್ನು ಡ್ರಾ ಮಾಡೋದೇ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಸೊ ಈ ಥರದ್ದೆಲ್ಲ ಐಡೆಂಟಿಫೈ ಮಾಡಿ ಆಧಾರ್ ಲಿಂಕ್ ಮಾಡ್ತಾ ಇದ್ದೀರಿ. ಈಗ ಅದರಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ರೀತಿ 67 ಲಕ್ಷ ಜನಕ್ಕೆ ಕೊಟ್ಟಿದ್ದೀರಿ. ಇನ್ನಿರೋಂಥ ಪೆಂಡಿಂಗು 2 ರಿಂದ 2.5% ಅಷ್ಟೇ ಪೆಂಡಿಂಗು. ಅದು ಯಾಕೆ ಪೆಂಡಿಂಗ್ ಇದೆ ಅಂದರೆ ಆಧಾರ್ ಲಿಂಕ್ ಆಗ್ತಾ ಇಲ್ಲ. ಆ ಆಧಾರ್ ಲಿಂಕ್ ಆಗದೇ ಇರೋದ್ರಿಂದ, ಆಧಾರ್ ತಂದುಕೊಡದೇ ಇರೋದ್ರಿಂದ ಆಗಿದೆ. ಅದನ್ನು ಕೂಡ ನಾನು ಇನ್ನೊಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಆ ತಿಂಗಳೊಳಗಡೆ ಇನ್ನು ಉಳಿದಂಥದ್ದನ್ನು ಪರಿಶೀಲನೆ ಮಾಡಿ ಯಾವುದ್ಯಾವುದು ಸತ್ತೋಗಿದ್ದಾರೆ ಅಥವಾ ಆಧಾರ್ ಲಿಂಕ್ ಆಗಿದೆ ಕ್ಯಾನ್ಸಲ್ ಮಾಡಿ ಉಳಿದಂಥವ್ರಿಗೆ ಕೊಡಿ ಅಂತಲೇ ಹೇಳಿದ್ದೀನಿ. ಅದರಿಂದ ಪೆನ್ಷನ್ ಯಾವುದೋ ರೀತಿ ಸಮಸ್ಯೆ ಇಲ್ಲ. ಪ್ರತಿಪಕ್ಷದ ನಾಯಕರು ಅಧ್ಯಕ್ಷರೇ, ಈಗ ಪೆನ್ಷನ್ ವಿಚಾರವಾಗಿ ಅರ್ಧ ಮಾತಾಡಿದ್ದಾರೆ. ಪೆನ್ಷನ್ ಒಂದೇ ಸೆಕೆಂಡ್ ಅಷ್ಟೇ, ನಾನು ಜಾಸ್ತಿ ಮಾತಾಡಲ್ಲ. ಇದು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಈ ದಲ್ಲಾಳಿಗಳಂತೇನಿರ್ತಾರೆ, ಬ್ರೋಕರ್ಸ್ಗಳು, ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ 45-50 ವರ್ಷದವ್ರಿಗೆ 60 ವರ್ಷ ಆಗಿದೆ ಅಂತೇಳಿ ಬೋಗಸ್ ಬೇರೆ ರೀತಿಯಲ್ಲಿ ಮಾಡಿ ಅವ್ರಿಗೆಲ್ಲ ಇದನ್ನು ಪೆನ್ಷನ್ಗಳನ್ನು ಮಾಡಿಸ್ತಾ ಇದ್ದಾರೆ. ದಯಮಾಡಿ ಅಂಥದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅನ್ನೋದಷ್ಟು ನನ್ನ ಒತ್ತಾಯ. ಅಧ್ಯಕ್ಷರೇ, ಏನು ದಲ್ಲಾಳಿಗಳು ಅಲ್ಲೇನೋ ಭಾಗವಹಿಸ್ತಾರೆ ಅದರಲ್ಲಿ ಸರ್, ಆ ದಲ್ಲಾಳಿಗಳಿಗೆ ಮಟ್ಟ ಹಾಕ್ಬೇಕಂದ್ರೆ ಅಲ್ಲಿ RIVAಗಳು ಕೆಳ ಹಂತದ ತಹಸೀಲ್ದಾರ್ ಬಿಟ್ಟರೆ ಕೆಳ ಹಂತದ ಅಧಿಕಾರಿಗಳನ್ನ ನಾವು ಮಟ್ಟ ಹಾಕ್ಬೇಕು ಸರ್. ಇಲ್ಲಾಂದ್ರೆ ಅವ್ರನ್ನ ಮಟ್ಟ ಹಾಕಕ್ ಆಗೋದಿಲ್ಲ. ತಹಸೀಲ್ದಾರ್ ಒಂದು ಬಿಟ್ಟು ಕೆಳ ಹಂತದ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇರ್ತಾರೆ ಸರ್. ದಲ್ಲಾಳಿ ನಡೆಯಲ್ಲ. ಅಲ್ಲಿ ಡೈರೆಕ್ಟರೇಟ್ ಅಲ್ಲಿ ಸ್ಟಾಕ್ ಎಷ್ಟಿದೆ ತಿಳ್ಕೊಳ್ಳಿ ಸ್ವಲ್ಪ. ಡೈರೆಕ್ಟರೇಟ್ ಮಾಡಿ ಕೂರಿಸಿದಿರಲ್ಲ, ಅವ್ರ ಆಫೀಸಲ್ಲಿ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಅಲ್ಲಿ ಅರ್ಜಿಗಳು ಅವರು ಜಲ್ದಿ ವಿಲೇವಾರ ಮಾಡಿ ತಹಸೀಲ್ದಾರಿಗೆ ಕಳಿಸ್ತಾ ಇಲ್ಲ. ಅಲ್ಲೇನಾಗಿದೆ, ತಹಸೀಲ್ದಾರರು ಈಗಾಗಲೇ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವ್ರು ದಿವಸ ಆ ಕಾರ್ಡ್ ಹಿಡ್ಕೊಂಡು ನನಗೆ ಪೆನ್ಷನ್ ಬಂದಲ್ಲ ಅಂತ ಮನೆ ಬಾಗಿಲಿಗೆ ಬರ್ತಾರೆ. ನೀವು ಈ ಡೈರೆಕ್ಟರೇಟಿಗೆ ಕಳಿಸಿದಿರಲ್ಲ, ಈ ಡೈರೆಕ್ಟ್ರ್ ಮಾಡಿ ಕೂರಿಸಿದಿರಲ್ಲ, ಇವ್ರನ್ನ ಜಲ್ದಿ ವಿಲೇವಾರಿ ಮಾಡಿ ಅಲ್ಲಿ ಕಳಿಸಿ ಆ ತಾಲೂಕು ಕೇಂದ್ರಗಳಿಗೆ ಅಂತ ಸ್ವಲ್ಪ ಸೂಚನೆ ಕೊಡಿ ನೀವು. ಆಮೇಲೆ ಆ K2 ಇದರಿಂದ ಈಗ ಪೋಸ್ಟ್ ಆಫೀಸ್ ತಗೋತಿದ್ರು. ಈಗ ನೀವು K2ಗೆ ಹೋಗಿ K2 ಇಂದ ಅವರಿಗೆ ಪಾಪ K2ಗೆ ಹೋಗೋದು ಗೊತ್ತಿಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗೋದು ಗೊತ್ತಿಲ್ಲ. ಅಲ್ಲಿ ತಾಲೂಕು ಆಫೀಸ್ ಮುಂದೆ ನಮ್ಮ MLAಗಳ ಮನೆ ಮುಂದೆ ಅಲಿತಿರ್ತಾರೆ ಬಂದು, ನೀವು ಕೊಡಿಸಿ 6 ತಿಂಗಳಾತ್ ನನಗೆ ಬಂದು 3 ತಿಂಗಳಾತ್ ಬತ್ತು ನಿಂತೋಯ್ತೆ ಅಂತ ಹೇಳ್ತಿರ್ತಾರೆ. ಅದರಿಂದ ದಯವಿಟ್ಟು ನೀವು ಮಾಡಿದಿರಿ, ಇಲ್ಲ ಅಂತ ಹೇಳಿಲ್ಲ, ಕೊಟ್ಟಿದ್ದೀರಿ ನವೆಂಬರ್ವರೆಗೂ. ಇದನ್ನೂ ಸತ್ಯ ಏನು ಈ ಚೀಟಿ ಇದನ್ನು ಹಕ್ಕುಪತ್ರ ಕೊಡುವಾಗ ದುಡ್ಡು ಬಿಡುಗಡೆ ಮಾಡುವಾಗ ಆಗ್ತಾ ಇರೋಂಥ ವಿಳಂಬನ ದಯವಿಟ್ಟು ಮಾಡಿ. ಅಶೋಕಣ್ಣ,
ಯಾವ ದಲ್ಲಾಳಿಗೆಲ್ಲ ಮಟ್ಟ ಹಾಕಬೇಕಂದ್ರೆ ಅಲ್ಲಿ ಕೆಳಹಂತ ತಹಸೀಲ್ದಾರ್ ಒಂದು ಬಿಟ್ಟು ಕೆಳಹಂತದ ಅಧಿಕಾರಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದನ್ನು ಅವ್ರ ವಿರುದ್ಧ ಕ್ರಮ ಆಗಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದ್ರೆ ಇದು ಸರಿ ಹೋಗೋದಿಲ್ಲ. ಇಲ್ಲ ಸಿದ್ದರಾಮಣ್ಣವ್ರೆ, ಈಗ ಈ ಮೊದಲೆಲ್ಲ ಏನು ಹೇಳ್ತಾ ಇದ್ರು, ಏಜ್ ಸರ್ಟಿಫಿಕೇಟ್ ಹೇಳ್ದಂಗೆ ನಮ್ಮ ಇವರು ಮಳವಳ್ಳಿ ನಮ್ಮ ಶಾಸಕರು ಹೇಳ್ದಂಗೆ ಏಜ್ ಸರ್ಟಿಫಿಕೇಟ್ಗೆ ಅನ್ನದಾನಿ ಏಜ್ ಸರ್ಟಿಫಿಕೇಟ್ಗೆ ಅಲಿಸ್ತಾ ಇದ್ರು. ಈಗ ಏಜ್ ಸರ್ಟಿಫಿಕೇಟ್ ನಾವೇನು ಕೇಳಲ್ಲ, ಆಧಾರಲ್ಲಿ ಅವರು ಏನು ಕೊಟ್ಟಿದ್ದಾರೋ ಅದೇ ಏಜನ್ನು ನಾವೇ ತಗೊಂಬಿಡ್ತೀರಿ. ಆ ಏಜನ್ನು ನಾವೇ ಕನ್ಸಿಡರ್ ಮಾಡಿ ಏಜ್ ಸರ್ಟಿಫಿಕೇಟ್ ಕೇಳಲ್ಲ. ಒನ್ಲಿ ಇನ್ಮೇಲೆ ಬ್ಯಾಂಕ್ ಅಕೌಂಟ್ ಮಾತ್ರ ಅವರಿಂದ ತಗೊಳೋದು. ನಮ್ಮ ಹತ್ರ ಇನ್ಕಮ್ ಇದೆ, ರೇಷನ್ ಕಾರ್ಡು ಕೊಟ್ಟಿರೋ ನಮ್ಮ ಹತ್ರ ದಾಖಲೆ ಇದೆ, ಪ್ರತಿಯೊಬ್ಬರದ್ದು ಇನ್ಕಮ್ ನಮ್ಮ ಹತ್ರ ಇದೆ, ವಯಸ್ಸು ನಮ್ಮ ಹತ್ರ ಇದೆ. ಅದರಿಂದ ಇನ್ನು ಮುಂದೆ ಈ 3 ಸರ್ಟಿಫಿಕೇಟ್ನ ಕೇಳಬಾರ್ದು. ಒನ್ಲಿ ಅವ್ರ ಹತ್ರ ಬ್ಯಾಂಕ್ ಅಕೌಂಟ್. ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ಕೊಡೋದನ್ನ ರದ್ದು ಮಾಡ್ತಾ ಇದ್ದೀರಿ. ಎಲ್ಲೂ ಪೋಸ್ಟ್ ಆಫೀಸ್ ಮುಖಾಂತರ ಕೊಡಬಾರ್ದು, ಎಲ್ಲ ಬ್ಯಾಂಕ್ ಅಕೌಂಟ್ ಮುಖಾಂತರನೇ ಕೊಡಬೇಕು. ಈ ಪೋಸ್ಟ್ ಆಫೀಸ್ ಅಂದರೆ ತಿರ್ಗಿ ಅವ್ರು 500 ರೂಪಾಯಿ ಕೇಳ್ತಾರೆ. 2 ತಿಂಗಳು 3 ತಿಂಗಳು ತೊಗೊಂಡೋಗಿ ಕೊಡೋಕೆ 500 ರೂಪಾಯಿ ಕೇಳ್ತಾರಂತೆ. ಇದೆಲ್ಲ ವ್ಯತ್ಯಾಸ ಇರೋದ್ರಿಂದ ಸರಿ ಮಾಡ್ತಾ ಇದ್ದೀರಿ. ಇನ್ನೊಂದು ತಿಂಗಳೊಳಗಡೆ ಯಾರಿಗೆ ಆಧಾರ್ ಕಾರ್ಡಲ್ಲಿ 60 ವರ್ಷ ಆಗಿರ್ತೈತೋ ಅವ್ರ ಮನೆಗೆ ತಹಸೀಲ್ದಾರು ಲೆಟ್ರ್ ಕಳಿಸಿ ಅದರಲ್ಲೇ ಆ ಲೆಟ್ರಲ್ಲೇ ಮೆನ್ಷನ್ ಮಾಡ್ತೀರಿ, 14 ದಿನದ ಒಳಗಡೆ ನಿಮಗೆ ಸರ್ಟಿಫಿಕೇಟನ್ನು ಮನೆಗೆ ತಲುಪಿಸ್ತೀರಿ. ಆ ಥರದ್ದು ಒಂದು ಸ್ಕೀಮ್ ತರ್ತಾ ಇದ್ದೀರಿ. ಈಗ ಅದನ್ನು ಈ ಗ್ರಾಮ ಪಂಚಾಯತಿ ಇರೋದ್ರಿಂದ ನಿಲ್ಲಿಸಿದಿರಿ. ಗ್ರಾಮ ಪಂಚಾಯತಿ ಆದ ತಕ್ಷಣ ಅದನ್ನು ಶುರು ಮಾಡ್ತೀರಿ. ಆಮೇಲೆ ಎಲ್ಲೂ ಅರ್ಜಿನೇ ತಗೊಂಡೆ ಅವರಿಗೆ ಪೆನ್ಷನ್ ಕೊಡೋ ವ್ಯವಸ್ಥೆ ಮಾಡ್ತೀರಿ. ರೆವಿನ್ಯೂ ಮಂತ್ರಿಗಳೇ, ಹೊಸದಾಗಿ ಮಂಜೂರು ಮಾಡೋದು ಒಂದು ಭಾಗ. ಈಗಾಗಲೇ ನೀವು ಹೇಳಿದ ಪ್ರಕಾರ 69 ಲಕ್ಷ ಪಿಂಚಣಿದಾರರು ಇದ್ದಾರೆ. ಇವರು ಎಲ್ಲ ಸೇರಿ ಇದ್ದಾವೆ. ಅವರಿಗೆ ಪ್ರತಿ ತಿಂಗಳು ತಲುಪಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೆ ವಿಳಂಬ ಆಗಬಾರ್ದು. ಅದು ಈಗ ಹೇಗೆ ನಾವು ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತೀವಲ್ಲ ಪ್ರತಿ ತಿಂಗಳು, ಆ ರೀತಿ ಇದು ಕೂಡ ತಲುಪಬೇಕು. ಇಲ್ಲದವ್ರು ಏನಾಗುತ್ತೆ, ನಾವು ಕೊಡೋದು 600 ರೂಪಾಯಿ ಕೊಡ್ತೀವಿ, ಅಂಗವಿಕಲರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಇವ್ರಿಗೆ ಮಾತ್ರ 600 ರೂಪಾಯಿ ಕೊಡ್ತೀವಿ. ಅವ್ರಿಗೆ ಪಾಪ ಅನೇಕ ಜನರಿಗೆ ವಯಸ್ಸಾದವರು ಮಕ್ಕಳ ಜೊತೆ ಇರಲ್ಲ, ಬೇರೆ ಇರ್ತಾರೆ. ಅವ್ರಿಗೆ ಆರೋಗ್ಯ ಕೆಟ್ಟೋದ್ರೆ ಊಟದ್ದೇನೋ ಪಾಪ ಅಕ್ಕಿ ಸಿಗ್ತದೆ, ಏನೋ ಮಾಡ್ಕೋತಾರೆ. ಆರೋಗ್ಯ ಕೆಟ್ಟೋದ್ರೆ ಇನ್ನೇನಾದ್ರು ತೊಂದರೆ ಬಂದರೆ ತಕ್ಷಣ ದುಡ್ಡಿರೋದಿಲ್ಲ, ಯಾರು ಕೊಡಲ್ಲ. ಅವರಿಗೆ ಕಷ್ಟದಲ್ಲಿರ್ತಾರೆ. ನಾವು ಹೋದಾಗೆಲ್ಲ ಅನೇಕ ಜನ ಕೇಳ್ತಾರೆ, ನಮಗಿನ್ನೂ ಪೆನ್ಷನ್ ಬಂದಿಲ್ಲ ಅಂತ. ಅದಕ್ಕೆ ನೀವು ಏನು ಹೊಸ ಪಾಲಿಸಿ ಏನು ಮಾಡ್ತಾ ಇದ್ದೀರಲ್ಲ, ಹೊಸದಾಗಿ ಅವ್ರಿಗೆ ಎಂಥದ್ದು ಆಧಾರ್ ಕಾರ್ಡ್ ಮೂಲಕ ಲಿಂಕ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಅವ್ರ ಅಕೌಂಟ್ಸಿಗೆ ನೇರವಾಗಿ ಪ್ರತಿ ತಿಂಗಳು ಕೂಡ ತಲುಪಾಗಿ ಮಾಡಿಬಿಡಿ. ಪಾಪ ಅವ್ರಿಗೆ ಒಂದು ಸಣ್ಣ ಆಧಾರ, ಅದು ಬದುಕಲಿಕ್ಕೆ. ಫ್ರೀ ಅಕ್ಕಿ ಸಿಗುತ್ತೆ, ಅದ್ರ ಜೊತೆಗೆ ಇದು ಸಿಕ್ಬಿಟ್ರೆ ಅವ್ರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಇಲ್ಲಿ ನೋಡಿದೆ, ನಿಮ್ಮ ಕಂದಾಯ ಇಲಾಖೆಯಲ್ಲಿ ಇವ್ರಿಗೋಸ್ಕರ ಅಂತ ಏನು ಇಲ್ಲಿ ಹೇಳಿಲ್ಲ. ಅದಕ್ಕೆ ಕೇಳಿದ್ದು ನಾನು ಈ ಪ್ರಶ್ನೆನ. ಇದಕ್ಕೆ ಹೇಳಿಲ್ಲ. ಈಗ ಅಕ್ಟೋಬರ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನು ನಂಬ್ಕತ್ತೀನಿ ನಿಮ್ದು ಹೇಳೋದನ್ನ. ನನಗಿದ್ದದ್ದು 4-5 ತಿಂಗಳಿಂದ ಕೊಟ್ಟಿಲ್ಲ ಅಂತ ಇನ್ಫಾರ್ಮೇಷನ್ ನನಗಿದ್ದದ್ದು ಹೇಳ್ತೀನಿ. ನೀವು ಹೇಳ್ತಾ ಇದ್ದೀರಿ ಈಗ ಅಧಿಕೃತವಾಗಿ ಅಕ್ಟೋಬರ್ವರೆಗೂ ಕೊಟ್ಟಿದ್ದೀವಿ, ನವಂಬರ್ ಡಿಸೆಂಬರ್ದು ಕೊಡಬೇಕು ಅಂತ ಹೇಳಿದ್ದೀರಿ. ಅದನ್ನು ಕೂಡ ಕೂಡಲೇ ಕೊಡೋಕೆ ಮಾಡಿಬಿಡಿ. ನವಂಬರ್ ಡಿಸೆಂಬರ್. ನಾನು ಮುಂದೇನೂ ಕೂಡ ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನೀವು ಸೂಚನೆ ಕೊಟ್ಟು ತಪ್ಪದೇನೆ ಪ್ರತಿ ತಿಂಗಳು ಕೂಡ ಅವ್ರಿಗೆ ತಲುಪಾಗಿ ಮಾಡಬೇಕು. ಅದನ್ನು ಮಾಡಬೇಕು. ಮತ್ತು ಭಾಳಷ್ಟು ನೀವು ಇಲ್ಲಿ ಸಪ್ಲಿಮೆಂಟ್ರಿನಲ್ಲಿ ಕೇಳಿರ್ತಕ್ಕಂಥ ಖರ್ಚುಗಳಿದಾವಲ್ಲ, ಇವೆಲ್ಲ ವೇತನ, ಈಗ ಸಾರಿಗೆ ಇಲಾಖೆ ಕೇಳಿದ್ದೀರಿ, ಹೋಮ್ ಡಿಪಾರ್ಟ್ಮೆಂಟು ಸಾರಿಗೆ ಇಲಾಖೆಗೆ 185 ಕೋಟಿ 185 ಕೋಟಿ ಇದೆ. ಅದು ಇದಕ್ಕೆ ಹೋಗ್ತಾ ಇದೆ, ಸಾರಿಗೆಗೆ ನಷ್ಟ ಆಗಿದೆ, ಅದಕ್ಕೋಸ್ಕರವಾಗಿ ಸಂಬಳ ಕೊಡಬೇಕು ಅವರಿಗೆ ಅಂತ ಕೊಡ್ತಾ ಇದ್ದೀರಿ. ಆಮೇಲೆ 712 ಕೋಟಿ ಇದಕ್ಕೆ ಕೊಡ್ತಾ ಇದ್ದೀರಿ, ಸಬ್ಸಿಡಿ ಕೊಡ್ತಾ ಇದ್ದೀರಿ. ಅಕ್ಕಿ ಕೊಟ್ಟಿದ್ದು ಅದಕ್ಕೋಸ್ಕರ ಸಬ್ಸಿಡಿ ಕೊಟ್ಟಿದ್ದೀವಿ ಅಂತ.
ಅಕ್ಕಿ ಕೊಡೋದಕ್ಕೆ ಈಗಾಗಲೇ ದುಡ್ಡು ಒದಗಿಸಿದ್ದಾರೆ. ಐ ಡೋಂಟ್ ನೋ 712 ಕೋಟಿ ಯಾಕೆ ಅಷ್ಟೊಂದು ಮಾಡಿದಾರೋ ಗೊತ್ತಿಲ್ಲ ನನಗೆ. 5 kg ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡಿತ್ತಲ್ಲ, ಅದು ಕೇಂದ್ರ ಸರ್ಕಾರ ಅವ್ರು ಕೊಟ್ಟಲ್ಲ. 5 ಕೇಂದ್ರ ಕೋಟಿ ಸರ್ಕಾರ ಇದರಲ್ಲಿ ಹೆಚ್ಚಾಗಿ 5 ಕೋಟಿ ಕೇಂದ್ರ ಸರ್ಕಾರನೇ ಕೊಟ್ಟಿತ್ತಲ್ಲ. ಅದೇ ಅಲ್ಲಲ್ಲ, ಅದರಲ್ಲಿ 345 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತದೆ. ಅದನ್ನ ನಾವು ಎಕ್ಸ್ಪ್ಲನೇಷನ್ದಲ್ಲಿ ಹೇಳಿದ್ದೀವಿ. ಆಮೇಲೆ ಈ ಮನೆಗಳಿಗೆ ದುಡ್ಡು ಕೊಟ್ಟಿಲ್ಲ. ಮನೆಗಳು ಕಟ್ಟಕ್ಕೆ ಇದಲ್ಲ, ವಿವಿಧ ಹಂತಗಳಲ್ಲಿ ನಿಂತೋಗ್ಬಿಟ್ಟಿದೆ, ಅವನ್ನೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ಲಾಕ್ ಮಾಡಿಬಿಟ್ಟು ಅನ್ಲಾಕ್ ಮಾಡಿಲ್ಲ. ಅನ್ಲಾಕ್ ಮಾಡದೇ ಇರೋದ್ರಿಂದ ಅದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇದೆಯಲ್ಲ, ಅದು ಹುಡುಕೋ ಇವೆಲ್ಲ ಇದಾವಲ್ಲ, ಇವು ಮನೆಗಳಿಗೆ ದುಡ್ಡು ಕೊಟ್ಟಿಲ್ಲ. ಅವನ್ನೆಲ್ಲ ನಿಂತ್ಕೊಬಿಟ್ಟವೆ ದುಡ್ಡುಗಳು. ಅದಕ್ಕೆ ಇಲ್ಲೇನು ಕಾಣಿಸ್ತಾ ಇಲ್ಲ ಇಲ್ಲಿ ಕೊಡೋಕ್ಕೆ ಸಪ್ಲಿಮೆಂಟ್ರಿನಲ್ಲಿ. ಸೊ ಅದನ್ನು ಕೊಡಕ್ಕೆ ಮಾಡಬೇಕು, ಅದನ್ನು ಅನ್ಲಾಕ್ ಮಾಡಬೇಕು. ಹೌದು, ಅನ್ಲಾಕ್ ಮಾಡಿಲ್ಲ ಇವತ್ತಿನವ್ರಿಗೆ. ಗೊತ್ತು ಸರ್. ಅಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ ಅನ್ಲಾಕ್ ಆಗಿದೆ. ಅದು ಕೇವಲ ದುಡ್ಡಿನ ವಿಷಯ ಅಲ್ಲ, ಬೇರೆ ಬೇರೆ ಕಾರಣಕ್ಕೆ ಅನ್ಲಾಕ್ ಆಗಿದೆ. ಕೆಲವೆಲ್ಲ 3 ತಿಂಗಳಲ್ಲಿ ಪ್ರಾರಂಭ ಆಗೋದು, 6 ತಿಂಗಳಲ್ಲಿ ಪ್ರಾರಂಭ ಆಗಿರೋದು, ಪ್ರಾರಂಭ ಆಗೋ ಕಾರಣಕ್ಕೆ ಅನ್ಲಾಕ್ ಆಗಿದ್ದಾವೆ. ತಾಂತ್ರಿಕ ಕಾರಣದಿಂದ ಆಗಿದ್ದಾವೆ, ಈ ದುಡ್ಡಿಗೋಸ್ಕರ ಅಲ್ಲ. ಈಗೇನು ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಸಾಲ ತಗೊಂಡಿದ್ದೀವಿ, ಸಾಲ ಮರುಪಾವತಿಗೆ ಇಲ್ಲಿ ಪ್ರಾವಿಷನ್ ಮಾಡ್ಕೊಂಡು. ಈ ಸೋಮಣ್ಣವರು ವಸತಿ ಸಚಿವರಾದ ಮೇಲೆ ಅಲ್ಲಿ ಅವ್ಯವಹಾರಗಳಾಗಿದ್ದಾವೆ ಅಂತೇಳಿ ಅದು ನಿಜ, ಎಂಕ್ವೈರಿ ಮಾಡಿಸ್ತೀವಿ ಅಂತೇಳಿ ಅನ್ಲಾಕ್ ಮಾಡಿಬಿಟ್ರು. ಹೌದು, ಅನ್ಲಾಕ್ ಮಾಡಿಬಿಟ್ಟು ಮನೆ ಮಂಜೂರಾಗಿರ್ತಕ್ಕಂಥ ಸುಮಾರು ಲಾಕ್ ಮಾಡಿಬಿಟ್ಟಿದ್ದಾರೆ. ಸಾರಿ, ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ಲಾಕ್ ತೆಗಿದಿದ್ರೆ ಅವ್ರಿಗೆ ದುಡ್ಡೇ ಕೊಡೋಕ್ಕಾಗಲ್ಲ. ಅದರಿಂದ ಪ್ಲೀಸ್ ಅನ್ಲಾಕ್ ಮಾಡಿ ಅಂತ ಅದನ್ನ. ಅಲ್ಲ, ನಿಮ್ಮ ಗಮನಕ್ಕೆ ಪ್ರಾರಂಭದಲ್ಲಿ ಲಾಕ್ ಮಾಡಿರೋದು ನಿಜ. ಅದಾದ್ಮೇಲೆ ನನ್ನ ಪ್ರಕಾರ ನೀವು ಯಾವ ಉದ್ದೇಶದಿಂದ ಮಾಡಿದರೆ ಬೇರೆ ಉದ್ದೇಶ ಮಾಡಿ, ಎಂಕ್ವೈರಿ ಮಾಡೋದಾದ್ರೆ ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಎಂಕ್ವೈರಿ ಮಾಡೋದಕ್ಕೆ. ಬಟ್ ಪಾಪ ಅವರು ಮನೆ ಕಟ್ಕೊಂಡು ಹೆಂಗೆ ಈಗ ಒಟ್ಟು 8 ಲಕ್ಷ ಮನೆಗಳಿಗೆ ಲಾಕ್ ಮಾಡಿದ್ದನ್ನ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಮನೆಗಳಿಗೆ ಅನ್ಲಾಕ್ ಮಾಡಿದ್ದೇವೆ. ಇನ್ನು ಕೆಲವು ಯಾವ್ಯಾವುದು ಪರಿಶೀಲನೆ, ವಿಜಿಲೆನ್ಸ್, ಇನ್ನೊಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಲಾಕ್ ಆಗಿದ್ದಾವೆ. ಅಲ್ಲ ಅದರಲ್ಲಿ ಇದರಲ್ಲಿ ಎಂತ ಬಾದಾಮಿನಲ್ಲಿ ಎಲ್ಲ ಲಾಕ್ ಆಗಿದ್ದಾವೆ. ಇವತ್ತಿನವ್ರಿಗೆ ತೆಗ್ದಿಲ್ಲ ಅದನ್ನ. ಇಲ್ಲ, ಅದರಲ್ಲಿ ಯಾವ್ದು ಮಾಡಿಲ್ಲ, ಯಾವ್ದು ಸರಿ ಇದೆ ಅವ್ನು ಅನ್ಲಾಕ್ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಸರ್, ಇವತ್ತಿನವ್ರು ಮಾಡಿಲ್ಲ ಅಂದ್ರೆ ಸರ್, ಎಲ್ಲ ಕಡೆ 6 ಲಕ್ಷ ಮನೆಗಳನ್ನ ಅನ್ಲಾಕ್ ಮಾಡಿದ್ದೀವಿ. ಒಂದು ವರ್ಷದಿಂದ ಅನ್ಲಾಕ್ ಮಾಡಿಲ್ಲ ಸರ್. ಹಂಗಂದ್ರೆ ಸರ್, ಅದರಲ್ಲಿ ಏನಾದ್ರೂ ದಾಖಲೆಗಳಾಗಲಿ ಅವ್ಯವಹಾರ ಆಗಿದ್ರೆ ಬೀದಿ ಪಾಲಾಗಿರೋ 8 ಲಕ್ಷ ಮನೆ ಲಾಕ್ ಆಗಿದ್ರೆ 6 ಲಕ್ಷ ಅನ್ಲಾಕ್ ಆಗಿದೆ. ಸುಮಾರು 2 ಲಕ್ಷ ಮನೆ ದಾಖಲೆಗಳು ಈ ಥರ ಸರಿ ಇಲ್ಲದಕ್ಕೆ ಅವಿನ ಅನ್ಲಾಕ್ ಆಗಿಲ್ಲ. ಅವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. ಪರಿಶೀಲನೆ ಮಾಡಿ ಸರಿ ಇದ್ರೆ ಅವನು ಅನ್ಲಾಕ್ ಮಾಡ್ತೇವೆ. ಆಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಕೆಲವರಿಗೆ ಆರ್ಡರ್ಸ್ ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಆರ್ಡ್ರು. ಇನ್ನು ಕೆಲವರು ಕೊಟ್ಟಿಲ್ಲ. ಅವರೆಲ್ಲ ಕಡೆ ಸುತ್ತಾ ಇದ್ದಾರೆ, ಧರಣ ಮಾಡ್ತಾ ಇದ್ದಾರೆ. ಅವೇನು ಇಲ್ಲಿ ಅದರಲ್ಲೇನು ಕಾಣಿಸ್ತಾ ಇಲ್ಲ. ಇಲ್ಲಿ ಸುಮಾರು 1,000 ಚಿಲ್ಲರೆ ಜನ ದೇ ವರ್ ಸೆಲೆಕ್ಟೆಡ್ ಬೈ ದಿ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅವರೆಲ್ಲ ಕಡೆ ಸುತ್ತಾರೆ. ನಾನು ಪತ್ರನೂ ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಆ ಹುಡುಗ ನಾವು ಸೆಲೆಕ್ಟ್ ಆಗಿಬಿಟ್ಟಿದ್ದೀವಿ, ನಮ್ಮ ಮನೆಯಲ್ಲಿ ಸೆಲೆಕ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟಿದ್ದೀವಿ. ಇವತ್ತಿನವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದ್ರಿಂದ ಮನೇಲಿ ನಮ್ಗೆ ಊಟನೂ ಸರಿಯಾಗಿ ಆಗ್ತಾ ಇಲ್ಲ, ಮನೆ ಮುಖ ತೋರ್ಸೋಕ್ಕಾಗೋದಿಲ್ಲ ಅಂತ ಈ ಥರ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾವೆ. ಅವರಿಗೆ ದುಡ್ಡು ಕೊಡ್ಬೇಕ ಬೇಡ, ಅದೇಲಿ ಇಲ್ಲಿ ಇರಬೇಕಲ್ಲ, ಸಪ್ಲಿಮೆಂಟ್ರಿನಲ್ಲಿ ಇರಬೇಕಲ್ಲ. ಇಟ್ ಇಸ್ ಗೋಯಿಂಗ್ ಟು ಬಿ ನ್ಯೂ ಸರ್ವಿಸ್. ಹೇಳ್ದಂಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಅದಾದಮೇಲೆ ಅವ್ರಿಗೆ ಸ್ಯಾಲರೀಸ್ ಬರ್ತದೆ. ಇನ್ನೊಂದು ಸಪ್ಲಿಮೆಂಟ್ ಇದ್ದೇ ಇದೆ ನಮ್ಗೆ ಮಾಡೋಕ್ಕೆ, ಅದಕ್ಕೆ ಅವಕಾಶ ಇದೆ. ಇನ್ನೊಂದು ಸಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಇದೆ ನಮಗೆ. ಈಗ ಅವ್ರ ಪರ್ಸೆಂಟೇಜ್ ಹೇಳ್ಬಿಟ್ರು, ಈ ವರ್ಷದಲ್ಲಿ 8% ಆಗಿತ್ತು, 7% ಆಗಿತ್ತು. ದಟ್ ಇಸ್ ನಾಟ್ ಇಂಪಾರ್ಟೆಂಟ್, ದಟ್ ಇಸ್ ನಾಟ್ ರೆಲೆವೆಂಟ್ ಆಲ್ಸೋ. ಎಷ್ಟು % ಆಗಿತ್ತು ಅನ್ನೋದಲ್ಲ. ಹೊಸ ಸರ್ವಿಸಿಗೆ ಎಷ್ಟು ಆಯಿತು, ಅನ್ಫೋರ್ಸಿನ್ ಎಕ್ಸ್ಪೆಂಡಿಚರ್ಗಳೆಲ್ಲ ಇವೆಲ್ಲ ಇದ್ವಲ್ಲ, ಇವು ಎಷ್ಟಾಗಿದ್ದು ಅನ್ನೋದು ಇಂಪಾರ್ಟೆಂಟೋ ಹೊರತು
ಆ ವರ್ಷ ಇಷ್ಟು ಪರ್ಸೆಂಟ್ ಆಗಿತ್ತು, ಈ ವರ್ಷ ಇಷ್ಟು ಪರ್ಸೆಂಟ್ ಆಗಿತ್ತು, ಈ ವರ್ಷ ಇಷ್ಟು ಪರ್ಸೆಂಟ್ ಆಗಿತ್ತು, ಬಜೆಟ್ ಇಷ್ಟಾಗಿತ್ತು. ದಟ್ ಈಸ್ ನಾಟ್ ರೆಲವೆಂಟ್, ದಟ್ ಈಸ್ ನಾಟ್ ಅಟ್ ಆಲ್ ಸಂಬಂಧ ಇಲ್ಲ ಅದು. ಈಗ ಆಯ್ತಪ್ಪ. ಮಂತ್ರಿ ಇದೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ. ದಟ್ ವಾಟ್ ಇಟ್ ಮೀನ್ಸ್ ಈಸ್ 7%, 8% ಆಗಿದೆ, ಜಾಸ್ತಿ ಆಗಿಲ್ಲ ನಿಮ್ದು ಅನ್ನೋಂಥದ್ದು. ಈ ವರ್ಷ ಆಯ್ತಲ್ಲ, ಅಲ್ಲ ಅದು ಹೇಳೋಕ್ಕೋಸ್ಕರ ಅದಷ್ಟೇ. ಹೊಸ ತೆರಿಗೆ ವಸೂಲು ಮಾಡ್ತೀರಾ? ತೆರಿಗೆ ವಸೂಲು ಮಾಡ್ತೀರಾ? ಒಂದ್ ಸೆಕೆಂಡ್, ಇದು ಕೋವಿಡ್ ಇಯರ್. ಈ ವರ್ಷ ತೆರಿಗೆ ಅಡಿಷನಲ್ ರಿಸೋರ್ಸಸ್ ಆಗ್ತದಾ? ಹೇಳ್ತೀನಿ ಸರ್, ಹೇಳ್ತೀನಿ ಕೇಳಿ. ಈಗ ಆಗೋದಿಲ್ಲ. ಒಂದೇ ನಿಮಿಷ. ಮತ್ತೆ ಈ ದುಡ್ಡು ಎಲ್ಲಿಂದ? ಒಂದೇ ನಿಮಿಷ. ಈ ದುಡ್ಡು ಹೆಂಗ್ ಒದಗಿಸ್ತೀರಿ ಹೇಳಿ? ಅದನ್ನ ಹೇಳ್ತೀನಿ ಕೇಳಿ. ನಿಮ್ಮದು 15-16ಕ್ಕೆ 7.25% ನೀವು 3 ಕಂತುಗಳಲ್ಲಿ ಸಪ್ಲಿಮೆಂಟ್ರಿ ಬಜೆಟ್ ಮಾಡಿದ್ರಿ. 15-16ರಲ್ಲಿ 7.25% ಆಫ್ ದಿ ಬಜೆಟ್, ಟೋಟಲ್ ಬಜೆಟದ್ದು ಸಪ್ಲಿಮೆಂಟ್ರಿ ಬಜೆಟ್ ಮಾಡಿದ್ರಿ. ಆಮೇಲೆ 8.10 ಮಾಡಿದ್ರಿ. ಆಮೇಲೆ 9.6 to 18-19ವರೆಗೂ ಮಾಡಿದ್ದೀರಿ. ಇವು ಯಾವುದೂ ಕೂಡ ನೀವು ಹೊಸ ತೆರಿಗೆ ಎಲ್ಲಿ ಕಲೆಕ್ಟ್ ಮಾಡಿದಿರಿ? ರೀಅಪ್ರಾಪ್ರಿಯೇಟ್ ಮಾಡೋದು, ರೀಪ್ರಯಾರಿಟಿ ಫಿಕ್ಸ್ ಮಾಡೋದು, ಆಮೇಲೆ ಅನ್ಸ್ಪೆಂಟ್ ಮನಿ ಇರ್ತದೆ, ಅದನ್ನೇ ಉಪಯೋಗ ಮಾಡ್ಕೊಂಡು ಮಾಡಿದ್ದೀರಿ. ಈಗ ನೀವು ಇದಾಗೆಲ್ಲ ಏನು ಹೊಸ ತೆರಿಗೆ ಮಾಡಿದ್ದೀರಾ? ಇಷ್ಟು ಪರ್ಸೆಂಟೇಜು ಆಗಿಲ್ಲ. ನಿಮ್ಮ ಕಾಲದಲ್ಲೂ ಆಗಿಲ್ಲ, ಅದು ಆಗೋದಿಲ್ಲ. ನಮಗೂ ಗೊತ್ತು. ರೀಪ್ರಯಾರಿಟೈಸ್ ಮಾಡೋದು, ಅನ್ಸ್ಪೆಂಟ್ ಮನಿ ಇರ್ತದೆ, ಅವುಗಳನ್ನ ಅಡ್ಜಸ್ಟ್ ಮಾಡಿ ಮಾಡುವಂಥದ್ದು. ಇಟ್ಸ್ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಇರ್ತವೆ. ಈಗ ಭಾಳಷ್ಟು ಯಾವ್ಯಾವ ಇಲಾಖೆಯಲ್ಲಿ ಅನ್ಸ್ಪೆಂಟ್ ಮನಿ ಆಗುತ್ತೆ? ಖಂಡಿತವಾಗಿಯೂ ಇರ್ತವೆ. ಕೆಲಸ ಮಾಡಿದವರು ಅನ್ಸ್ಪೆಂಟ್ ಮನಿ ಆಗುತ್ತೆ. ಹಂಗಲ್ಲ, ಭಾಳಷ್ಟು ನಾವು ಪ್ರೋಗ್ರಾಮ್ಗಳನ್ನು ಕೊಟ್ಟು ಸರ್ ಏನಾಗುತ್ತೆ ಗೊತ್ತಾ? ಐ ಆಮ್ ನಾಟ್ ಅಪೋಸಿಂಗ್ ದಿ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್. ನೋ ಸಪ್ಲಿಮೆಂಟರಿ ಎಸ್ಟಿಮೇಟ್ ಮಾಡೋಕ್ಕೋಸ್ಕರನೇ ಆರ್ಟಿಕಲ್ 205 ಇರೋದು, ಗೊತ್ತಾಯ್ತಲ್ಲ? ಅದು ಮಾಡಲಿ ಅಂತೇನೆ 205 ಇಟ್ಟಿರೋದು ಸಂವಿಧಾನದಲ್ಲಿ. ಐ ಆಮ್ ನಾಟ್ ಅಪೋಸಿಂಗ್ ದಿಸ್. ಕೆಲವು ನೀವು ಹೆಂಗೆ ಈ ಥರ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಆ ಥರದ್ದು ಅವಾಸ್ತವಿಕವಾದಂಥ ವಿಚಾರಗಳು ಹೇಳ್ಬಾರ್ದು ಅನ್ನೋದು ಅಷ್ಟೇ ನಂದು. ಸರ್ ಕಲ್ಯಾಣ ಕರ್ನಾಟಕದ ಮ್ಯಾಕ್ರೋನಲ್ಲಿ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ ಸರ್. ಕಲ್ಯಾಣ ಕರ್ನಾಟಕದ್ದು ಇಲ್ಲಿವರೆಗೆ ಒಂದೇ ರೂಪಾಯಿ ಬಿಡುಗಡೆ ಆಗಿಲ್ಲ. ಈಗ 1,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ. ಒಂದೇ ರೂಪಾಯಿ ಬಿಡುಗಡೆ ಪೈಸೆ ಬಿಡುಗಡೆ ಮಾಡಿಲ್ಲ. ಹೈದರಾಬಾದ್ ಕರ್ನಾಟಕ 2 ತಿಂಗಳು ಉಳಿದಿದೆ. ಕಲ್ಯಾಣ ಕರ್ನಾಟಕ ಒಂದು ವರ್ಷ ಆಯ್ತು ಸರ್. ಒಂದು ವರ್ಷ. ಈಗ ನಮಗೆ ಮಾರ್ಚ್ ಬಂದ್ರೆ ಮತ್ತೆ ನಾವು ಅದು ಖರ್ಚು ಮಾಡಕ್ಕಾಗಲ್ಲ. ಮಾರ್ಚ್ ಬಂದ್ರೆ ಇನ್ನೊಂದು ವರ್ಷದ ಕೊಡ್ಬೇಕು ಸರ್ ಅಲೋಕೇಶನ್. ನಾನು ಹೇಳ್ತೀನಿ ಇವನೇ ಗಣೇಶ, ಹೈದರಾಬಾದ್ ಕರ್ನಾಟಕಕ್ಕೆ 1,500 ಕೋಟಿ ರೂಪಾಯಿನ ನೀವೇ ಕೊಡ್ತೀವಿ ಅಂತ ಹೇಳಿದಿರಿ ಈ ವರ್ಷ. ಕಲ್ಯಾಣ ಕರ್ನಾಟಕಕ್ಕೆ 371J ಪ್ರಕಾರ ಅದನ್ನು 1,000 ಕೋಟಿ ರೂಪಾಯಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದೀರಿ. 1,000 ಕೋಟಿಗೆ ಇವತ್ತವರಿಗೆ ಅದಕ್ಕೆ ಅಪ್ರೂವಲ್ ಆಗಿಲ್ಲ. ಇವತ್ತವರು ಮಾಡಿಲ್ಲ. ಈಗ ಅವರೆಲ್ಲ ಅದನ್ನೇ ಹೇಳ್ತಾ ಇರೋದು, ಅವರೆಲ್ಲ ಹೈದರಾಬಾದ್ ಕರ್ನಾಟಕದವರು. ಸರ್ ಇಲ್ಲ ಸರ್, ಸರ್ 1,100 ಇಲ್ಲ 11,000ಕ್ಕೆ ಮಾಡಿದ್ದೀರಿ. 1,100 ಕೋಟಿಗೆ 1,100 ಕೋಟಿಗೆ ಮಾಡಿದ್ದೀರಂತೆ ಆಕ್ಷನ್ ಪ್ಲಾನ್. ಬಟ್ ಇಟ್ ಇಸ್ ನಾಟ್ ಎಟ್ ಅಪ್ರೂವ್ಡ್. ನೋ ಮನಿ ಇಸ್ ರಿಲೀಸ್ ಸೋ ಫಾರ್. ರಿಮೈನಿಂಗ್ ಓನ್ಲಿ 2 months ಇದೆ ಅಷ್ಟೇನೆ. ಅಪ್ರೂವ್ ಮಾಡಿದೀವಿ. ಈಗ 1,100 ಕೋಟಿಗೆ ಅಪ್ರೂವ್ ಮಾಡಿದೀವಿ. ನೋಡಿ ಸಿದ್ದರಾಮಯ್ಯ, ಕುತ್ಕೊಳ್ಳಪ್ಪ ಒಂದು ನಿಮಿಷ. ಇಲ್ಲಿ ನಿಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಬೇಕಾದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡ್ರೆ. ಈ ವರ್ಷದ ಹಣಕಾಸಿನ ಸ್ಥಿತಿಗತಿಗಳು ಇಲ್ಲಿರುವಂಥವ್ರು ಯಾರಿಗೂ ಸಹ ನಾನು ಹೊಸದಾಗಿ ಮನವರಿಕೆ ಮಾಡಿಕೊಳ್ಳೋ ಅಗತ್ಯ ಇಲ್ಲ. ಕೋವಿಡ್ ಬೇರೆ ಬೇರೆ ಕಾರಣಕ್ಕೋಸ್ಕರ ತೆರಿಗೆ ಸಂಗ್ರಹ ಆಗಿಲ್ಲ. ನಾವು ಭಾಳ ಹಿನ್ನಡೆ ಅನುಭವಿಸಬೇಕಾಗಿದೆ. GSTನೂ ಸಹ ನಿರೀಕ್ಷೆಯಂತೆ ಆಗಿಲ್ಲ. ಇದೆಲ್ಲವೂ ನಿಜ. ಇದ್ರ ಮಧ್ಯೆನೂ ಸಹ ಇದು ಭಾಳ ಪ್ರಮುಖವಾದ ವಿಷಯ ಆಗಿರೋದ್ರಿಂದ ಆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ 1,100 ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೇವೆ. ಈಗ ಅದನ್ನು ಕೆಲಸಗಳು ಪ್ರಾರಂಭ ಮಾಡ್ತೇವೆ. ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಈ ಕ್ಲಿಯರ್ ಮಾಡಿದ್ದೇವೆ ಅನ್ನೋದು ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ಪ್ಲಾನಿಂಗ್ ಸರಿ, ಒಂದು ನಿಮಿಷ ಸರ್. ಯಾವಾಗ ರಿಲೀಸ್ ಆಗುತ್ತೆ ದುಡ್ಡು? ಆಯ್ತಲ್ಲ, ಅಪ್ರೂವ್ ಆಗಿದೆ ಅಂದ್ರೆ ನಾನು ಕರೆಕ್ಟ್ ಪೊಸಿಷನ್ ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಬಂದ ತಕ್ಷಣವೇ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಕೂಡಲೇ ಅದನ್ನು ಅಪ್ರೂವಲ್ ತಗೊಂಡು ರಿಲೀಸ್ ಮಾಡೋಕ್ಕೆ ಹೇಳಿದ್ದಾರೆ. ಈ ವಾರದಲ್ಲಿ ಎಲ್ಲ ಹಣವನ್ನು ನಾವು
ನಿಮ್ಮ ಪ್ಲಾನಿಂಗ್ ನಿಮ್ದೇನಿದೆ ಅದನ್ನ ಅಪ್ರೂವ್ ಮಾಡಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ನಿಂದ 2-3 ದಿವಸದಲ್ಲಿ ಕೊಡ್ತೀವಿ. ಸರ್ ಹಣ ಯಾವಾಗಾರ ಕಳಿಸ್ಲಿ ಸರ್, ನಮಗೆ ಅಪ್ರೂವಲ್ ಕೊಟ್ಬಿಡ್ರಿ. ಕೆಲಸ ಪ್ರಾರಂಭ ಮಾಡಿ ಆಮೇಲೆ ದುಡ್ಡು ಬಿಡುಗಡೆ ಮಾಡಿ ಅಂತ ಅದನ್ನೇ ಹೇಳ್ತಾ ಇರೋದು ಸರ್. ನಿನ್ನೆವರೆಗೆ ಇರುವಂತಹ ವಿಷಯವನ್ನು ಅವ್ರು ಹೇಳಿದ್ದಾರೆ, ಕರೆಕ್ಟ್ ಆಗಿದೆ. ಇವತ್ತು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೆ ಆದೇಶ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಆದೇಶ ಬರ್ತದೆ. ನಮ್ಮ ರಿಕ್ವೆಸ್ಟ್ ಏನಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕಂದ್ರೆ ಮತ್ತೆ ಮಾರ್ಚ್ ಬಂದ್ರೆ ಈ ವರ್ಷದ ಈಗ ಆಗಿದೆ ಅಂತ ಹೇಳಿದ್ಮೇಲೆ ಇನ್ನೇನ್ರಿ ಕೇಳ್ರಿ, ಆಗಿದೆ ಅಂತ ಹೇಳಿದ್ಮೇಲೆ ತುಕಾರಾಮ್ ಕೂಡ್ಲೆ ಮಾಡಿ ತುಕಾರಾಮ್ ಗಣೇಶ್ ಖರ್ಚು ಮಾಡ್ತೀರ ಬಿಡುಗಡೆ ಮಾಡ್ತೀವಿ. ಈಗ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಚರ್ಚೆ ತಗೋಬಾರ್ದು. ಸಿದ್ದರಾಮಯ್ಯನವ್ರು ಈಗ ಸಿದ್ದರಾಮಯ್ಯನವ್ರು ತಾವು ಮುಂದುವರಿಸಿ, ಸಮಯ ಆಗ್ತಾ ಇದೆ. ಇನ್ನು ಬಿಲ್ ಒಂದು ಮಹತ್ವದ ಬಿಲ್ 3-4 ಯಾವಾಗಲೂ ಬರೀ ಸಮಯ ಆಯ್ತದೆ ಜನರಲ್ ಆಗಿ ಹೇಳಿರೋದು ಅವರಿಗೆಲ್ಲ ಹೇಳಿದೆ. ಈಗ ಅವರಿಗೆಲ್ಲ ಹೇಳಿದ್ದೇನೆ, ಅವರು ನಿಮ್ಗೆ ಸಹಕಾರ ಕೊಡ್ಲಿ ಅಂತ ಅವರೆಲ್ಲ. ಅಲ್ಲ ಅಧ್ಯಕ್ಷರೇ, ಅನುಕೂಲ ಆಯ್ತಲ್ಲ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವು ಯಾವ್ಯಾವುದಕ್ಕೆ ಆದ್ಯತೆ ಮೇಲೆ ಬಿಡುಗಡೆ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಪಾಪ ಅಷ್ಟು ಜನ 5 ಜಿಲ್ಲೆಗಳು 6 ಜಿಲ್ಲೆಗಳಿಂದ ಬರ್ತಾರೆ. 6 ಜಿಲ್ಲೆಗಳಲ್ಲಿ ಅವರು ಯಾರು ಮುಖ ಹೆಂಗೆ ತೋರಿಸೋದು? ಅವ್ರಿಗೆ ದುಡ್ಡು ಈಗಾಗಲೇ ಡಿಸೆಂಬರ್ ಮುಗಿತಾ ಬಂತು, ಅಪ್ರೂವಲ್ ಆಗಿಲ್ಲ ಅಂದರೆ ಹೆಂಗೆ? ನೀವೇ ಹೇಳಿ. ಅಪ್ರೂವಲ್ ಮೊದಲು ಕೊಟ್ಬಿಡಿ, ಅಪ್ರೂವಲ್ ಕೊಟ್ಬಿಟ್ಟು ಕೆಲಸ ಪ್ರಾರಂಭ ಮಾಡಲಿ, ಆಮೇಲೆ ದುಡ್ಡು ಬಿಡುಗಡೆ ಮಾಡಿ. ಅದನ್ನು ಯಾವಾಗ ಅಪ್ರೂವಲ್ ಯಾವಾಗ ಕೊಡ್ತೀರಿ ಹೇಳಿ? ಕ್ಲಿಯರ್ ಮಾಡಿ ಅಪ್ರೂವ್ ಮಾಡಿ ಕೆಲಸಗಳು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ಸ್ ಕೊಡ್ತೇನೆ. ಓಕೆ, ಟುಮಾರೋ ಓನ್ಲಿ ಐ ವಿಲ್ ಗಿವ್ ಇನ್ಸ್ಟ್ರಕ್ಷನ್. ಈಗ ಶಿವಲಿಂಗೇಗೌಡರು ನಿಮಿಷ ಹೇಳಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಪೂರಕ ಅಂದಾಜುಗಳ 2ನೇ ಕಂತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಂಡಿಸಿದ್ದಾರೆ. 3,320 ಕೋಟಿ ಪೂರಕ ಅಂದಾಜನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ನನ್ನ ಒಂದು ಅನಿಸಿಕೆ ಏನು ಅಂದರೆ, ಈ ಪೂರಕ ಬಜೆಟನ್ನು ಮಾಡ್ಕೊಳ್ತಕ್ಕಂಥ ನಿಟ್ಟು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅದಕ್ಕೋಸ್ಕರನೇ 205(1)(a)ನ ಸಂವಿಧಾನದಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ. ಆಗ್ತಕ್ಕಂಥ ಏರುಪೇರುಗಳನ್ನು ಸರಿಪಡಿಸೋಕ್ಕೋಸ್ಕರ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಬಜೆಟೆಡ್ ವರ್ಕ್ಸನ್ನು ಕೈಬಿಟ್ಟು ತಗೊಳ್ದಲೇ, ಬಜೆಟ್ಟಿಗೆ ಮಾನ್ಯತೆನೇ ಕೊಡ್ದಲೇ ನಾನ್ ಬಜೆಟೆಡ್ ವರ್ಕ್ಸನ್ನು ಇವತ್ತು ಹೆಚ್ಚಿಗೆ ತಗೋತಾ ಇದ್ದಾರೆ. ನಾನ್ ಬಜೆಟೆಡ್ ವರ್ಕ್ಸ್ ಹೆಚ್ಚಿಗೆ ಆಗೋದ್ರಿಂದ ನಮ್ಮ ಬಜೆಟೆಡ್ ವರ್ಕ್ಸ್ಗೆ ಹೊಡೆತ ಬೀಳುತ್ತೆ. ಬಜೆಟೆಡನ್ನು ಮಂಡಿಸ್ತಕ್ಕಂಥ ದೃಷ್ಟಿ ಯಾಕೆ? ಬಜೆಟೆಡನ್ನು ಅಯವ್ಯಯನ ಯಾಕೆ ಮಂಡನೆ ಮಾಡಬೇಕು? ಮಂಡನೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಇದಕ್ಕೆ ಏನಂತ ಕರಿಬೇಕೋ ನನಗೆ ಗೊತ್ತಿಲ್ಲ. ಬಹಳ ಅನ್ಯಾಯ ಆಗ್ತಾ ಇದೆ. ನಾವು ಬಜೆಟ್ನಲ್ಲಿ ಸೇರಿದೆ, ನಮ್ಮ ಕಾರ್ಯಕ್ರಮ ಯೋಜನೆ ಜಾರಿಗೆ ಬರುತ್ತೆ ಅಂತೇಳಿ ನಾವು ಭಾವಿಸಿದರೆ ಅದು ಅಲ್ಲೇ ಇರುತ್ತೆ. ಸಂಪುಟ ಸಭೆಗೆ ಬಹಳ ಮಹತ್ವ ಇದೆ, ಅಧಿಕಾರ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ಸಂಪುಟ ಸಭೆಯಲ್ಲಿ ತರ್ತಕ್ಕಂಥ ನಾನ್ ಬಜೆಟೆಡ್ ವರ್ಕ್ಸ್ಗಳಿಗೆ ಅಮೌಂಟು ಹೆಚ್ಚಿಗೆ ಖರ್ಚಾಗೋದಾದರೆ ಬಜೆಟ್ಟಿನ ವರ್ಕ್ಗಳನ್ನು ನೀವು ಕಡೆಗಾಣಿಸ್ತಾ ಬರೋದಾದರೆ ಆ ಬಜೆಟ್ಟಿನ ಸ್ಯಾನ್ಸಿಟಿ ಎಲ್ಲೋ ಒಂದು ಕಡೆ ಕುಂಠಿತ ಆಗೋದಿಲ್ವೇ ಅಂತಕ್ಕಂಥ ಭಾವನೆ ನನ್ನ ಭಾವನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವೇನು ತಿಳ್ಕೊಂಡಿರ್ತೀವಿ, ಅಲ್ಲಿ ಹೋಗಿ ಹಳ್ಳಿಲಿ ಹೇಳಿರ್ತೀವಿ ಬಜೆಟಲ್ಲಿ ಸೇರಿದೆಯಪ್ಪ, ಬಜೆಟ್ ಬುಕ್ ತೊಗೊಂಡೋಗಿ ಈಗೇನು ಜೆರಾಕ್ಸ್ ಮಾಡಿ ವಾಟ್ಸಪ್ಪಲ್ಲಿ ಹಾಕ್ಬಿಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಎಲ್ಲಪ್ಪ ಇನ್ನೂ ನಿಮ್ಮ ಬಜೆಟ್ ಎಲ್ಲಿ ಅಂತ ಅಂದರೆ ನೀವು ಏನು ಮಾಡಿದ್ರು ಸರ್ಕಸ್ಸು,
2,37,000 ಕೋಟಿನಲ್ಲೇ ಸರ್ಕಸ್ ಮಾಡಬೇಕು. 2,37,000 ಕೋಟಿ ಬಜೆಟ್ನ ಅಯವ್ಯಯವನ್ನು ಏನು ಮಂಡನೆ ಮಾಡಿದಿರಿ, ಟ್ಯಾಕ್ಸಸ್ನಿಂದ ಹಿಡಿದು ಪ್ರತಿಯೊಂದು ಏನು ಗ್ರಾಂಟಿನ್ ಏಡ್ಸ್ನಿಂದ ಹಿಡಿದು ಪ್ರತಿಯೊಂದು ಕಡೆ ನೀವೇನು ಕೂಡಾಕೊಂಡು ಬಂದಿದ್ದೀರಿ. ಕೂಡಾಕೊಂಡು ಬಂದಾಗ ಆ ಬಜೆಟ್ಗೆ ನೀವು ನೇರವಾದಂಥ ಹೊಡೆತ ಬೀಳ್ತಾ ಇದೆ. ನಮಗೆ ಕೆಲವು ಯೋಜನೆಗಳಿಗೆ, ಕೆಲವು ಕ್ಷೇತ್ರಗಳಿಗೆ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಣಕಾಸು ಸಚಿವರಿದ್ದಾರೆ, ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮನ್ನು ನೋಡಿ ಆ ಬಜೆಟ್ನಲ್ಲಿರ್ತಕ್ಕಂಥ ಕೆಲಸಗಳನ್ನಾರು ತೆಗೆದುಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರಾವಿಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇದರಲ್ಲಿ ಹೆಂಗೆ ಕಟ್ ಮಾಡ್ತೀರಿ, ಎಲ್ಲಿಂದ ತತ್ತೀರಿ, ಅದೆಲ್ಲ ಇದ್ದದ್ದೇ. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ ನನಗೂ ವಿಚಾರ ಗೊತ್ತಿದೆ, ನಿಮ್ಮ ಕಷ್ಟನೂ ಗೊತ್ತಿದೆ. ಈ ಸಾರಿ ಈ ಸರ್ಕಾರಕ್ಕೆ ಬಂದಿರತಕ್ಕಂಥ ಕೆಲವೊಂದು ವಿಚಾರಗಳು ನನಗೆ ಏನು ಕೆಲವು ಅನಿವಾರ್ಯವಾದಂಥ ಎಕ್ಸ್ಪೆಂಡಿಚರ್ ಬಂದಿದ್ದಾವೆ, ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ, ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆದರೆ ಮೂಲತಃ ಎಲ್ಲೋ ಒಂದು ಹಿತ ಕಾಯೋ ದೃಷ್ಟಿನಲ್ಲಿ ನನಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರೋವಂಥ ಒಂದು ಪ್ರಸಂಗ, ಒಂದು ಅನುಭವ, ನಾವು ಸ್ವಲ್ಪ ತಿರುಗ್ತೀವಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ. ಅಲ್ಲಿ ತಿರುಗ್ತಾ ಸಂದರ್ಭದಲ್ಲಿ ಬಜೆಟೆಡ್ಡು ನಿಷ್ಕ್ರಿಯತವಾಗ್ತಾ ಇದ್ದಾವೆ, ನಾನ್ ಬಜೆಟೆಡ್ಡು ಮೇಲೆ ಬಂದು ಕೂತಿದೆ ಅಂದಾಗ ಆ ಬಜೆಟ್ಟಿನ ಸ್ಯಾಂಟಿಟಿ ಇನ್ನು ಮುಂದೆ ಉಳಿಯುತ್ತೋ ಇಲ್ವೋ ಅಂತಕ್ಕಂಥ ಒಂದು ಅನುಮಾನ ನನಗೆ ಕಾಡ್ತಾ ಇರೋದ್ರಿಂದ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಭಿನ್ನ ಮಾಡ್ತಾ ಇದ್ದೇನೆ. ದಯಮಾಡಿ ನಮ್ಮನ್ನು ಉಳಿಸ್ಕೊಳ್ಳಿ, ಇಲ್ಲ ನಾನ್ ಬಜೆಟೆಡ್ ನಮ್ಮನ್ನು ಸೇರಿಸ್ಕೊಬಿಡಿ, ನಮ್ಮನ್ನು ಸೇರಿಸ್ಕೊಂಡು ನಮಗೂ ಒಂದೊಂದು ಸ್ವಲ್ಪ ಕೊಡಿ ಅನುದಾನನ. ನಾವು ನಿಮ್ಮಂತೆ ತೃಪ್ತಿ ಪಡ್ತೀವಿ. ನಾವೇನು ಕರ್ಮ ಮಾಡಿ ಗೆದ್ದು ಬಂದಿರೋದಿಲ್ಲ ವಿಧಾನಸಭೆಗೆ, ನಾವು ನಿಮ್ಮಂತಲೇ ಗೆದ್ದು ಬಂದಿರ್ತೀವಿ. ನಮಗೂ ಈಗ ಆಡಳಿತ ಪಕ್ಷ ವಿರೋಧ ಪಕ್ಷದ ತಾರತಮ್ಯ ಬಹಳ ಮಟ್ಟಕ್ಕೆ ಓಟೋಗ್ಬಿಟ್ಟಿದೆ, ಅದು ತನ್ನ ಮಿತಿಯನ್ನು ದಾಟಿ ಹೋಗ್ಬಿಟ್ಟಿದೆ. ಅದು ಯಾರ ಕಾಲದಿಂದ ಬೆಳೀತು, ಹೆಂಗೆ ಬೆಳೀತು, ಎಲ್ಲಿಂದ ಬಂದು ನಿಲ್ತು ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಆ ಒಂದು ಶಾಸಕ ಸ್ಥಾನದ ಗಾಂಭೀರ್ಯತೆಯನ್ನು ಹಿಡಿಬೇಕಾದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಜಿಗುಪ್ಸೆ ಹುಟ್ಟುತ್ತೆ. ಅದನ್ನು ದಯಮಾಡಿ ಇದು ಮಾಡೋದು ಬೇಡ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇನ್ನೊಂದು ವಿಚಾರ, ನಾವು ಗ್ರಾಂಟಿನ್ ಏಡ್ಸ್ಗೆ ನೀವು ಅನುದಾನ ಒದಗಿಸ್ಕೊಂಡಿದ್ದೀರಿ. ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನು ಬರುತ್ತೆ ಅದಕ್ಕೆ ಗ್ರಾಂಟಿನ್ ಏಡ್ಗೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ನೀವು 346 ಕೋಟಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ. ಹಾಗಾದರೆ ಗ್ರಾಂಟಿನ್ ಏಡ್ಸ್ ಕೇಂದ್ರ ಸರ್ಕಾರದಿಂದ ಭಾಳ ಪ್ರಮಾಣದಲ್ಲಿ ಅವ್ರದ್ದು ಬಂದಿದೆಯಾ? ಹಂಗಾರೆ ಜಾಸ್ತಿ ಬಂದಿರಬೇಕಲ್ಲ. ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ 15,000 ಕೋಟಿ ಚಿಲ್ಲರೆ ನಮಗೆ ಗ್ರಾಂಟಿನ್ ಏಡ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದಿರಿ. ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಅನುದಾನದ ಮ್ಯಾಚಿಂಗನ್ನು ನೀವು ಪೂರೈಸ್ಕೊಂಡಿರಲಿಲ್ವೇ? ಈಗ 346 ಕೋಟಿ ಕೊಟ್ಟಿದ್ದಲ್ಲ, ಹಂಗಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಅಭಿನಂದನೆ. ಆ ರೀತಿ ಏನಾದರೂ ಮ್ಯಾಚಿಂಗ್ ಗ್ರಾಂಟನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟನ್ನು ಅಭಿನಂದನೆ ಮಾಡೋಣ. ಅದು ಯಾವುದು ಏನು ಅಂತಕ್ಕಂಥದ್ದನ್ನು ನೀವು ಈಗ ತಂದು ಪುಸ್ತಕ ಕೊಟ್ರಿ, ನಮ್ಗೆ ಓದ್ಕೊಳಕ್ಕಾಗಿಲ್ಲ. ಅದರಿಂದ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ನಿಂದ ಗ್ರಾಂಟಿನ್ ಏಡ್ಸಲ್ಲಿ ಅನುದಾನ ಮ್ಯಾಚಿಂಗ್ ಗ್ರಾಂಟ್ನಲ್ಲಿ ಏನಾದ್ರು ಹೆಚ್ಚಿಗೆ ಬಂದಿದ್ದರೆ ದಯಮಾಡಿ ಅದನ್ನು ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಗರೀಬ ಕಲ್ಯಾಣ ಅಂತಕ್ಕಂಥ ಒಂದು ಕಾರ್ಯನ ಕೇಂದ್ರ ಸರ್ಕಾರ ಆಯೋಜನೆ ಮಾಡಿತ್ತು. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನು 2-3 ತಿಂಗಳುಗಳ ಕಾಲ ಪುಕ್ಕಟ್ಟೆ ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದು. ಆ ಗರೀಬಿ ಶಿವಲಿಂಗೇಗೌಡ 8 ತಿಂಗಳು ಕೊಟ್ಟಿರೋದು 2-3 ತಿಂಗಳಲ್ಲ. ಅಲ್ಲ, ಎಷ್ಟು ತಿಂಗಳು ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಿ. ಅದು ಕೇಂದ್ರ ಸರ್ಕಾರದ್ದು ಅಂತ ನಾನು ತಿಳ್ಕೊಂಡಿದ್ದೆ. ಕೇಂದ್ರ ಸರ್ಕಾರದಿಂದ 16 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು. ಸಂತೋಷ. ನಾನು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರ ಅದಕ್ಕೆ ಹಣವನ್ನು ಪೂರೈಸುತ್ತೆ ಅಂತೇಳಿ ಭಾವಿಸ್ಕೊಂಡಿದ್ದೆ. ನೀವು ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದಾಗ ಗೊತ್ತಾಯ್ತು ಅದಕ್ಕೆ ಇನ್ನೂ ಹಣನ ನೀವು ಪೂರೈಸ್ತಾ ಇದ್ದೀರಿ, ತದನಂತರ ರಿಎಂಬರ್ಸ್ಮೆಂಟ್ ತಗತ್ತೀರಿ ಅಂತ ಹೇಳಿದ್ರಿ. ಆದ್ರೆ ಕೇಂದ್ರ ಸರ್ಕಾರ ಯೋಜನೆ ನಾವು ಏನ್ ತಿಳ್ಕೊಂಡಿದ್ದು ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದು.
ಈಗ 27 ನೀವು ಹಾಕಿ ಲಕ್ಷ ಜನ ಅಲ್ಲಿಂದ ಜಾಸ್ತಿ ತಗೋತಾ ಇದ್ದಾರೆ. ಇದ್ದೀರಿ, ಏನ್ ರೇಷನ್ ಸಂತೋಷ. ಕಾರ್ಡ್ ಆರಂಭಿಸಿರ್ಬೇಕಾಯ್ತು. 27 ಲಕ್ಷ ಜನ ಜಾಸ್ತಿ ಇರೋದ್ರಿಂದ 14,500 ಕ್ವಿಂಟಲ್ ಅಕ್ಕಿನ ಪ್ರತಿ ತಿಂಗಳು ಖರೀದಿ ಮಾಡ್ತಾ ಇದ್ದೇವೆ. ಅಲ್ಲಲ್ಲ, ನಾನು ನೀವು ಎಷ್ಟು ಕ್ವಿಂಟಾಲ್ ಅಕ್ಕಿ ಕೊಟ್ರಿ ಅದು ನಾನು ಕೇಳ್ತಾ ಇಲ್ಲ. ಪ್ರಧಾನ ಮಂತ್ರಿಗಳು 5 ಕೆಜಿ ಅಕ್ಕಿಯನ್ನ ನಾವು ಪುಕ್ಕಟ್ಟೆ ಆಗಿ ಕೊಡ್ತೀವಿ ಈ ರಾಜ್ಯದ ಈ ದೇಶದ ಜನತೆಗೆ ಅಂತ ಹೇಳಿದ್ದನ್ನ ನಾನು ಕೇಳಿದ್ದೆ. ಗರೀಬ್ ಕಲ್ಯಾಣ ಅಂತಕ್ಕಂಥ ಯೋಜನೆ ಅಂತಕ್ಕಂಥದ್ದನ್ನು ಕೇಳಿದ್ದೆ. ನಾವು ತಿಳ್ಕೊಂಡದ್ದು ಇದುವರೆಗೂ ಈ ಸಪ್ಲಿಮೆಂಟ್ರಿ ಬಜೆಟ್ ಬರೋವರೆಗೂ ನಾವು ತಿಳ್ಕೊಂಡದ್ದು ಆ ಹಣವನ್ನು ಕೇಂದ್ರ ಸರ್ಕಾರ ಭರಿಸಿದೆ ಅಂತೇಳಿ ತಿಳ್ಕೊಂಡಿದ್ದು. ಆದರೆ ನೀವು ಮುಖ್ಯಮಂತ್ರಿಗಳು ಹೇಳಿದಾಗ ಗೊತ್ತಾಯಿತು ಆ ಹಣನ ರಿಎಂಬರ್ಸ್ಮೆಂಟ್ ತಗೋತೀವಿ, ನಾವೀಗ ಹಾಕಿದ್ದೀವಿ ಮತ್ತೆ ನಾವು ಪುನಃ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೆಲ್ಲವನ್ನೂ ಕೊಡಬೇಕಾದಂಥವನ್ನೇ ತಗೊಂಡಿದ್ದೀರಿ. ಮಾನ್ಯ ಅಧ್ಯಕ್ಷರೇ, ಸಚಿವರಿಗೆ ಇದು ಗಮನಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಈ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇರೋ ಅಕ್ಕಿ, ಅನ್ನಭಾಗ್ಯ ಅಕ್ಕಿ ಏನಾಗಿದೆ, ರೀಪಾಲಿಶ್ ಆಗಿಬಿಟ್ಟು ಆಂಧ್ರಾಗೆ ಹೋಗ್ತಾ ಇದೆ. ಇದು ಆಗಲೇ ಅವ್ರು ಬಂದಾಗ ಕೂಡ ಗಮನಕ್ಕೆ ತಂದಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೂರು ಏನಿಲ್ಲ ಅಂದರೂ 100 ಕ್ವಿಂಟಲ್ಲು 1000 ಕ್ವಿಂಟಲ್ ಕೆ ಜಿಗಳು ಅಲ್ಲಿ ಕ್ರಿಮಿನಲ್ ಕೇಸ್ಗಳು ಆಗಿಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಆದರೂ ಕೂಡ ಅವರ ಇಲಾಖೆಯಿಂದ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ಕೊಂಡಿಲ್ಲ. ನಾನು ಕೂಡ ತಮ್ಗೆ ಪತ್ರ ಬರೆದಿದ್ದೀನಿ, ನಿಮ್ಮ ಕಮಿಷನರಿಗೆ ಮಾತಾಡಿದ್ದೀನಿ, ಸೆಕ್ರೆಟ್ರಿಗೆ ಮಾತಾಡಿದ್ದೀನಿ. ಆದರೆ ಇದೇ ಯೋಜನೆ ಅದು ಬಡವರಿಗೋಸ್ಕರ ಕರೋನಾ ಸಂದರ್ಭದಲ್ಲಿ ಹೆಲ್ಪ್ ಆಗಬೇಕು ಅಂದ್ಬಿಟ್ಟು ಮಾಡಿದ್ರೆ ಅನ್ನಭಾಗ್ಯ ಯೋಜನೆ ಮತ್ತು ಇದ್ರದ್ದು ಯೋಜನೆ ಅದು ರೀಪಾಲಿಶ್ ಆಗಿಬಿಟ್ಟು ಆಂಧ್ರ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಅದು ಗಮನಕ್ಕೆ ಬಂದಿದೆಯಾ ಸರ್ ತಮಗೆ? ಈಗ ನಮ್ಮ ಗಮನಕ್ಕೂ ಬಂದಿದೆ. ಅದಕ್ಕೆ ವಿಶೇಷವಾದ ಒಂದು ಸ್ಕ್ವಾಡ್ ಮಾಡಬೇಕು ಅಂತಕ್ಕಂಥ ಇದು ಮಾಡಿ ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ಅಕ್ಕಿ ಬಹಳಷ್ಟು ಕಡೆ ನಾನು ಹೇಳಾದ್ಮೇಲೆ ಹೇಳ್ರಿ. ಈಗ ಬೇರೆಯವರು ತಾಂಡಿ ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿ ಒಂದು ಸ್ಕ್ವಾಡ್ನ ಮಾಡಿದ್ದೇವೆ. ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲಿ ಈ ರೀತಿ ಆಯ್ತದ ಅಕ್ಕಿ ಸದ್ಬಳಕೆ ಮಾಡ್ಕೊಂತ ಇದ್ದಿಲ್ಲ ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು, ಕ್ರಮ ವಹಿಸ್ತಕ್ಕಂಥದ್ದಕ್ಕೆ ಇದು ಮಾಡ್ತೇವೆ. ಒಬ್ಬ ವ್ಯಕ್ತಿ ಮೇಲೆ 16 FIR ಆಗಿದೆ, 16 FIRಗಳಾಗಿದೆ. ಆದರೆ ಅವರು ಆರಾಮಾಗಿದ್ದಾರೆ, ಇನ್ನೂ ಓಡಾಡ್ತಾ ಇದ್ದಾರೆ, ರಾಜಾರೋಷವಾಗಿ ಓಡಾಡ್ತಾರೆ. ಭಾಷೆ 250 ಇಲ್ಲ ಅಂಗಡಿಗಳ ಮೇಲೂ 250ಕ್ಕಿಂತ ಹೆಚ್ಚಿನ ಅಂಗಡಿಗಳ ಮೇಲೆ ಕೇಸು ಹಾಕಿದ್ದೀವಿ. ಅದು ಯಾರಿಗೂ ಮುಟ್ತಾ ಇಲ್ಲ. ಬಡವರಿಗೆ ಗರೀಬ್ ಕಲ್ಯಾಣ ಯಾರ್ದು ಕಲ್ಯಾಣ ಆಗ್ತಾ ಇಲ್ಲ. ಒಪ್ಕೊಂಡಿದ್ದಾರೆ ಗೊತ್ತಿದೆ ಅಂತ. ಆದ್ರೆ ಕ್ರಮ ಯಾಕೆ ವಹಿಸ್ಕೊಂಡಿಲ್ಲ? ಇದೇ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇವತ್ತು ಸರ್ಕಾರದ ದುಡ್ಡು ಹೋಗ್ತಾ ಇದೆ. ಸರ್, ಈಗ ಆವಾವ ಹಂತದಲ್ಲಿ ಜಿಲ್ಲಾಧಿಕಾರಿಗಳು ತಮಗೂ ಗೊತ್ತಿದೆ ಅಂತ ಅನ್ಬಿಟ್ಟು ಭಾವಿಸಿದ್ದೀನಿ. ಶಿವಲಿಂಗೇಗೌಡರು ತಾವು ಮುಂದುವರಿಸಿ. ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ತಗೊಂಡಿಲ್ಲ ಅಂದ್ರೆ ಯಾವ ಕಲ್ಯಾಣನೂ ವರ್ಕ್ ಆಗಲ್ಲ, ಗರೀಬ್ ಕಲ್ಯಾಣನೂ ವರ್ಕ್ ಆಗಲ್ಲ, ಅನ್ನಭಾಗ್ಯನೂ ವರ್ಕ್ ಆಗಲ್ಲ. ಶಿವಲಿಂಗೇಗೌಡರು ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಜಲಸಂಪನ್ಮೂಲ ಇಲಾಖೆಗೆ 368 ಕೋಟಿ ಅಡಿಷನಲ್ ಆಗಿ ಕೊಟ್ಟಿದ್ದೀರಿ. ಜಲಸಂಪನ್ಮೂಲ ಇಲಾಖೆಯ ಬಜೆಟ್ನಲ್ಲಿ ಕಟ್ ಮಾಡಿದಿರೋ ಇಲ್ಲ ಬಜೆಟ್ ಹೊರತುಪಡಿಸಿ ಅದನ್ನು ಅನುದಾನನ ಕೊಟ್ಟಿದ್ದೀರೋ ಅಂತಕ್ಕಂಥದ್ದು ಯಾತಕ್ಕೆ? ಅದರಲ್ಲೇ 14,000 ಕೋಟಿನೇ ಏನೋ ಬಜೆಟ್ ಪ್ರಾವಿಷನ್ ಇತ್ತು. ಅಡಿಷನಾಲಿಟಿ ಹಂಗಾರೆ 14,000 ಕೋಟಿ ಖರ್ಚಾಗೋಯ್ತಾ? ಈ 368 ಕೋಟಿ ಯಾವ ಯೋಜನೆ ಹೊಸ್ದಾಗಿ ತಗೊಂಡ್ರಿ? ಆ ಯೋಜನೆ ಯಾವುದು? ಮತ್ತು ಈ ಬಜೆಟ್ ಹೊರತಾಗಿ ತಗೊಂಡಿದ್ದೀರೋ, ಬಜೆಟ್ ಒಳಗೆ ಏನಾದರೂ ಕಡಿತಗೊಳಿಸಿದಿರೋ ಅಂತಕ್ಕಂಥದ್ದು ಒಂದು ಕಡೆ ಆಗಬೇಕು ಅನ್ನೋದು ಒಂದು. ಕೊನೆಯದಾಗಿ ಈ ಮಂಡಳಿಗಳನ್ನು ಈ ನಿಗಮಗಳನ್ನು ಮಾಡಿದಿರಿ. ಈಗ ಲಂಬಾಣಿ ನಿಗಮ ಮಾಡಿದಿರಿ, ಜಗಜೀವನ್ ರಾಮ್ ಮಾಡಿದಿರಿ, ಎಷ್ಟು ವಾಲ್ಮೀಕಿ ಅವೇನೋ ಒಂದು 10, 15, 20 ಮಾಡಾಕಿದಿರಿ. ನಂದೇನು ಅಭ್ಯಂತರ ಇಲ್ಲ, ನೀವು ಮಾಡಿರೋದು ಒಳ್ಳೆಯದೇ. ಆದರೆ ಅವ್ರಿಗೆ ಕಾರು, PS ಒಂದು ಚೇಂಬರಿಗೆ ಸೀಮಿತ ಮಾಡಿದಿರೋ ಇಲ್ಲ ಏನಾದರೂ ಈ ಅಡಿಷನಲ್ ಗ್ರ್ಯಾಂಟ್ ಕೊಟ್ಟು 10 ಕೋಟಿ 20 ಕೋಟಿ ಕೊಟ್ಟರೆ ನಾವು ಆ MLAಗಳು ಹೋಗಿ ಆ ಅಧ್ಯಕ್ಷರುಗಳನ್ನು ಹಿಡ್ಕೊಂಡು ಎಳಿತೀವಿ. ಈ SC ST ST SC ದುಡ್ಡು ಒಂದು ಸ್ವಲ್ಪ ಆ ಅಧ್ಯಕ್ಷರುಗಳಿಗೆ ಕೊಟ್ಟರೆ ನಾವು ಒಂದು 10 ಲಕ್ಷ 20 ಲಕ್ಷ ಕಿತ್ಕೊಂಡೋಗಿ ಏನೋ ಒಂದು ಕೆಲಸ ಮಾಡ್ತೀವಿ. ನಾವಿನ್ನೇನು ನೇರವಾಗಿ ಯಾವನ್ನು ಕಿತ್ಕೊಂಡೋಕ್ಕಾಗಲ್ಲ. ಅಲ್ಲಿ ನಿಗಮದ ಅಧ್ಯಕ್ಷರುಗಳಿರ್ತಾರೆ, MLAಗಳು ಓದ್ತೀವಿ.
ಲೆಟ್ರ್ ಕೊಡ್ತೀವಿ, ಕೊಡೋಕ್ಕೆ 2 ಲಕ್ಷ 3 ಲಕ್ಷ ಅವ್ರ ಬಜೆಟ್ಟು ಸ್ಪಿಲ್ ಓವರ್ಗೆ ಆಗಿರುತ್ತೆ. ಏನು ಮಾಡಬೇಕು? ದಯವಿಟ್ಟು ಈ ನೀವು ಮಾಡಿರೋದಕ್ಕೆ ನಮ್ದೇನಿಲ್ಲ, ಬರೀ ಇಲ್ಲ ಆ ನಿಗಮ ಮಂಡಳಿ ಮಾಡ್ಕೊಂಡಿದ್ದೀರಲ್ಲ ಅವರಿಗೆ ಗೂಟದ ಕಾರು ಅವ್ರಿಗೆ ಇದು ಕೊಟ್ಬಿಟ್ಟು ಅವರಿಗೆ ಭತ್ಯ TA DA ಇದಕ್ಕೆ ಬಜೆಟ್ ಮಂಡಿಸ್ಕೊಳ್ಳೋದಾರು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಅದು ನೋಡ್ತಾರೆ ಈ ರಾಜ್ಯದ ಜನ. ಇಲ್ಲ ಕೆಲಸ ಆಗಬೇಕು ಆ ನಿಗಮಗಳಲ್ಲಿ ಅಂದರೆ ನಿಗಮ ಮಂಡಳಿಗಳು ಮಾಡಿದ ಕ್ಷಣಕ್ಕೆ ಅದರ ಪರ್ಪಸ್ ಸರ್ವಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಣ ಕೊಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಬೇರೆ ಬೇರೆ ಹಣಕಾಸಿನ ಪರಿಸ್ಥಿತಿಯಿಂದ ಆಗಿರಲಿಲ್ಲ. ನಾನು ನಾಳೆ ನಾಡಿನಿಂದ ರಿವ್ಯೂ ಮಾಡಿ ಆ ನಿಗಮ ಮಂಡಳಿಗಳು ಮಾಡಿರುವಂಥ ಪ್ರಮುಖವಾದಂಥ ಸಂಸ್ಥೆಗಳಿಗೆ ಒಂದು 10-20 ಕೋಟಿ ಕೊಟ್ಟು ಅವ್ರು ಏನಾದರೂ ಕೆಲಸ ಕಾರ್ಯ ನಡೆಸೋಕ್ಕೆ ಏನೇನು ಅಗತ್ಯ ಇದೆಯೋ ಅದನ್ನು ನೀವು ಕೊಟ್ಟ ಸಲಹೆ ಸರಿ ಇದೆ. ಆ ಕಡೆ ನಾನು ವಿಶೇಷ ಗಮನ ಕೊಡ್ತೀನಿ. ಒಳ್ಳೆಯ ಸಲಹೆ ಕೊಡ್ತಾ ಇದ್ದೀರಾ, ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಿಮ್ಮ ಒಳ್ಳೆಯ ಸಲಹೆ ಕೊಟ್ಟು ಧನ್ಯವಾದಗಳು ತಮ್ಮ. ಈಗ ಈ ಅಂಬೇಡ್ಕರ್ ನಿಗಮ ಒಂದಿದ್ದಾಗ ನಮಗೆ 70-80 ಗಂಗಾ ಕಲ್ಯಾಣ ಬತ್ತಿತ್ತು SC STಗೆ. ಈಗ ಲಂಬಾಣಿಗೆರಡು, ಬೋವಿ 3, ಜಗಜೀವನ್ ರಾಮ್ 3 ಅಂತ ಹಂಚಾಕಿ 12-13ಕ್ಕೆ ನಿಲ್ಲಿಸಿದಿರಿ. ಎಲ್ಲಿಗೆ ಹೋಗ್ತದೆ 27,000 ಕೋಟಿ? ಎಲ್ಲಿಗೆ ಹೋಗ್ತದೆ 27,000 ಕೋಟಿ? SC ST ದುಡ್ಡು. ಇನ್ನು ನಿಮ್ಮ ಜನರಲ್ ದುಡ್ಡು ಅಲ್ಲಪ್ಪ ಅದು. SC ST ದುಡ್ಡನ್ನು ಅಲ್ಲಿ ಕೊಟ್ಟರೆ ಏನೋ ನಾವು ಬಂದದಕ್ಕೆ ಒಂದು 50 ಗಂಗಾ ಕಲ್ಯಾಣ, ಅದರಿಂದ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ. SC ST ಜನ ಮುಂದೆ ಬಂದಿದ್ದಾರೆ. ಅವರು ಗಂಗಾ ಕಲ್ಯಾಣ ಕೊರಿಸ್ಕೊಟ್ಟ ಮೇಲೆ ಬೆಂಗಳೂರಿಗೆ ವಲಸೆ ಬರೋದು ನಿಂತಿದೆ. ಇವತ್ತು ಅಲ್ಲೇ ಮಾಡ್ಕೊಂಡು ಈಗ ಒಂಚೂರು ಮಳೆ ಆಗಿರೋದ್ರಿಂದ ನೀರು ಬಂದಿದೆ, ತರಕಾರಿ ಬೆಳೀತಾ ಇದ್ದಾರೆ, ಕ್ಲಾಸ ಜೀವನ ಮಾಡ್ತಾ ಇದ್ದಾರೆ, ಹಸು ಸಾಕೊಂಡಿದ್ದಾರೆ. ನೀವು ಅಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯ ಸಹಕಾರನ ಕೊಟ್ಟು ಆ ನಿಗಮ ಮಂಡಳಿಗಳನ್ನು ಜಾಸ್ತಿ ಮಾಡಿರೋದಕ್ಕೆ ನಂದು ಇರೋದಿಲ್ಲ. ಒಂದೊಂದು ಸಮಾಜಕ್ಕೆ ಒಂದೊಂದು ಕೊಟ್ಟಿದ್ದೀರಿ, ಅದು ಸಂತೋಷ. ಆದರೆ ಹಣನ ಒದಗಿಸಿ ಸುಮ್ಮನೆ 10 ಕೋಟಿ 20 ಕೋಟಿ ಕೊಟ್ಟು ಅವ್ರು TA DA ಖರ್ಚು ಹಾಕ್ಕೊಂಡು ಕೂತ್ಕೊಂಡ್ರೆ ಇದು ಸರ್ಕಾರಕ್ಕೂ ಲಾಸು, ದೇಶಕ್ಕೂ ಲಾಸು, ರಾಜ್ಯಕ್ಕೂ ಲಾಸು, ಆ ಜನಾಂಗಕ್ಕೆ ಮೊದಲೇ ಲಾಸು. SC ST ಜನ ಮ್ಯಾಕೆತ್ತು ಅಂತೇಳಿ. ಅಧ್ಯಕ್ಷರೇ ಗೌಡ್ರೆ ಒಂದು ನಿಮಿಷ. 70-80 ಗಂಗಾ ಕಲ್ಯಾಣ ತಗೊಂಡೋಗಿದ್ದಾರೆ ಅಂತ ಕುಮಾರಣ್ಣವ್ರ ಕಾಲದಲ್ಲಿ. ಇವರು ನಮಗೆ ಬಂದಿದ್ದು 3. ನಿಮಗೆ ಬಂದಿದ್ದು 3. ಅವ್ರು ನಮಗೆ ಗೊತ್ತಿಲ್ಲಪ್ಪ. ನಮಗೆ ಹಿಂದೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ರು, ಎಷ್ಟು ಬತ್ತದ್ದು ಯಡಿಯೂರಪ್ಪನವರೇ ಇದ್ರು. ಯಾಕೆ ಸುಮ್ಮನೆ ಸಿದ್ದರಾಮಣ್ಣ ಕಾಲದಲ್ಲಿ ನಾವು ಅದೆಲ್ಲ ಹೇಳೋದಿಲ್ಲ. 3 ಬಂದ್ವ 2 ಬಂದ್ವ ನಮಗೆ ನಾವು ತಿರುಗ್ತೀವಪ್ಪ, ತಗತೀವಪ್ಪ. ಕೊಟ್ಟಾರಪ್ಪ, ನಮ್ಗಿಲ್ಲ ಅಂತ ನಾನೇ ಯಾಕೆ ಹೇಳೋಣ? ನಾವು ಈ ಕೊಟ್ಟನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಕೊಟ್ಟಿದ್ರು ಶಿವಲಿಂಗೇಗೌಡರು. ಆದ್ರೆ ಮತ್ತೆ ಶಿವಲಿಂಗೇಗೌಡ್ರೆ ಒಂದೇ ನಿಮಿಷ ಸರ್. ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಮಾಡಿದಿರಿ, 87 ಜನ ಇದ್ದೀವಿ. MLAಗಳು ಎಲ್ಲ ದಡನೆ ಮೀಟಿಂಗ್ ಹೋಗಿ ಕೂತ್ಕೋತೀವಿ. 3 ವರ್ಷದಿಂದ ಈಶ್ವರಪ್ಪನವರು ಬಂದಿದ್ರು, 1 ಕೋಟಿ ಕುಮಾರಸ್ವಾಮಿ ಅವ್ರು ಕೊಡ್ತೀನಿ ಅಂದ್ರೆ ಇನ್ನೂ ಕೊಟ್ಟಿಲ್ಲ. ಅವ್ರ ಕಾಲದ್ದು, ಕುಮಾರಸ್ವಾಮಿ ಅವ್ರ ಕಾಲದ್ದು ಇನ್ನೂ ಬಂದಲ್ಲ. ಸ್ಪಿಲ್ ಓವರಿ ಸಾಲಲ್ಲ. ಆ ಬಯಲುಸೀಮೆ ಅಭಿವೃದ್ಧಿಲಿ ಇಂಥ MP ಗಳು ಬೇರೆ, ಅದಕ್ಕೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಬೇರೆ. ಅದರ ಕಾನ್ಸೆಪ್ಟು, ಅದರ ಇದು ಬದ್ಧತೆ ನೋಡಿಬಿಟ್ರೆ ಎಷ್ಟರ ಮಟ್ಟಿಗಿದೆ. ಆದರೆ ಏನೂ ಆಗಿಲ್ಲ. ಆ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಗೆ ಒಂದು ಸ್ವಲ್ಪ ಹೆಚ್ಚಿನ ಗ್ರಾಂಟನ್ನು ಕೊಟ್ಟು ನಮ್ಮ ಗೌರವನ, ಶಾಸಕರುಗಳು 4 ವರ್ಷ ಆದ್ರೂ ಅಲ್ಲಿ ಲಿಂಟ್ ಲೆವೆಲ್ ನಿಂತಿರ್ತವೆ ಕೆಲಸಗಳು, ಅಲ್ಲ ಇದಾಗಿದ್ದಾವೆ. ಅದನ್ನು ಒಂದು ಸ್ವಲ್ಪ ಜಾಸ್ತಿ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಗೆ ಹಣ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮಾತನಾಡ್ಲಿಕ್ಕೆ ನನಗೆ ಅವಕಾಶ. ಇನ್ನು ಹೆಚ್ಚಿಗೆ ಮಾತಾಡಲ್ಲ ಈಗ. ಈಗಿರೋ ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದು ಹೋಗೋದಲ್ಲ ನೀವು. ಆದ್ರಿಂದ ನಮಗೂ ಸಹಿತ ಸಮಾನವಾಗಿ ನೋಡ್ಕೊಳ್ಳಿ ಅಂತೇಳಿ, ಸಮಾನತೆಯಿಂದ ಕಾಪಾಡಿ ಅಂತೇಳಿ ನಿಮಗೆ. ಈ ತಾರತಮ್ಯ ಬೇಡ. ಈ ಆಡಳಿತ ಮತ್ತು ವಿರೋಧ ಇದನ್ನ ಅಭಿವೃದ್ಧಿಲಿ ತಾರತಮ್ಯ ಮಾಡಬೇಡಿ. ನಮ್ಮನ್ನು ಬೇಕಾದ್ರೆ ಯಾತ್ರಲಾರ ಒಂದು ಏಟು ಇಟ್ಕೊಂಡು ಹೊಡೀರಿ. ಅಭಿವೃದ್ಧಿಲಿ ಮಾತ್ರ ನಾವು ಅಭಿವೃದ್ಧಿ ಕೇಳೋರು. ಅಭಿವೃದ್ಧಿಗೆ ದಯಮಾಡಿ ನಮಗೆ ಯಾವುದೇ ರೀತಿ ತಾರತಮ್ಯ ಮಾಡಬೇಡಿ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ತೀನಿ. ಮಾನ್ಯ ಅಧ್ಯಕ್ಷ.